ಅದಕ್ಕೆ ಒಂದು 3 ಕ್ಯಾಂಪ್ ಮಾಡಿದ್ದೀನಿ. ಬಸ್ ನಂದೇ ಬಸ್ ಓನರ್ ನಾನೇ. ನೋಡಿ, ಏನಾದ್ರು ಡೌಟು ಕ್ಲಾರಿಫಿಕೇಶನ್ ಎಕ್ಸ್ಟ್ರಾ ಇದ್ದರೆ ನಾನು ಇವ್ರಿಗೆ ಅಶ್ಯೂಮ್ ಮಾಡ್ತಿದ್ದೀನಿ. ನಾನು ಏನಾದ್ರು ನನ್ನ ಗಮನಕ್ಕೆ ಬಂದರೆ ನನ್ನ ಕಡೆಯವ್ರಿಗೆ ಅದು ಯಾವ ಕಡೆ ಇದೆ? ಅದು ಯಾವ ಕಡೆ ಇದೆ? ಇಲ್ಲ ಏನು ಇಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆದ್ರೆ ನೀವು ಡೊನೇಟ್ ಮಾಡೋಕ್ಕಲ್ಲ. ಅಲ್ಲೇ ಒಳಗಡೆ ಫುಲ್ಲು ಇದು ಬಿಟ್ಟರೆ ಬೇರೆ ಕಡೆ ಆಚೆ ಮಲಗ್ಸಕ್ಕಾಗಲ್ಲ. ಆಚೆ ನಿಮ್ಮನ್ನು ಮಲಗಿಸಿದ್ರೆ 10 ಜನ ಹಂಗೆ ಎಸ್ಕೇಪ್ ಸುಮ್ಮನೆ ನ್ಯಾಚುರಲ್ ಏನಾದ್ರು ಮಾಡ್ತಿದ್ದೀರಾ? ಅವ್ರು ಮಾಡ್ತಿದ್ದಾರೆ. ಬರೋದೇ ಮೆಡಿಸಿನ್ಸ್ ಸೊ ಅದಕ್ಕೆ ಹೇಳಮ್ಮ.
ಎಲ್ಲ ಬಂದು ಸ್ವಲ್ಪ ಸರ್ ಒಬ್ಬರ ಪಕ್ಕ ನಿಂತ್ಕೊಂಡು ಹಾಗೇರಿ ಸರ್ ಹಾಗೇರಿ ಕೊಟ್ಟಿದ್ದೀರ ತಗೊಳ್ರಿ ಹಾಗೇರಿ ಅಲ್ಲ ಪರವಾಗಿಲ್ಲ ಹಿಂದೆ ಹಾಗೇರಿ ಹಾಗೇರಿ ಸರ್ ಹಾಗೆ ಕೊಡಿ ಸರ್ ತೊಳಿ ಬನ್ನಿ ಎಲ್ಲ ಆಯ್ತು ಸರ್ ತೊಳಿ ಸರ್ ಮತ್ತು 2003 ಮತ್ತು 2004ನೇ ಸಾಲಿನ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಗೆ ಬಂದು ಸುಮಾರು ಒಂದು 10 ದಿನ ಎಂದ್ಬಿಟ್ಟು ನಮ್ಮ ಸರ್ ನಮ್ಮ ಹೆಸರು ಸರ್ ಶ್ಯಾಮ್ ಸುಂದರ್ ಅವರು ನಮ್ಮ ಶಾಲೆಗೆ ಬಂದುಬಿಟ್ಟು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬಂದುಬಿಟ್ಟು ನಮ್ಮ ಶಾಲೆಯಲ್ಲಿ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತ ನಮಗೆ ಒಂದು ಗೈಡೆನ್ಸ್ ಮಾಡಿದರು. ಅದರ ಪ್ರಕಾರವಾಗಿ ನಮ್ಮ ಲಯನ್ಸ್ ಸಂಸ್ಥೆ ಎಲ್ಸೇರಿನಲ್ಲಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಮ್ಮ ಶಾಲೆಗೆ ಬಂದುಬಿಟ್ಟು ಉತ್ತಮವಾಗಿ ಈ ಕ್ಯಾಂಪನ್ನು ನೆರವೇರಿಸಿಕೊಟ್ಟಿದ್ರೆ ನಿಮಗೆ ನಮ್ಮ ಶಾಲೆ ಸಿಬ್ಬಂದಿ ವರ್ಗದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಪರೂಪವಾದಂಥ ಧನ್ಯವಾದಗಳು ತಿಳಿಸ್ತಾರೆ ಸರ್. ಮೊದಲನೇದಾಗಿ ಹಾಗೆ ಪ್ರತಿ ವರ್ಷದಂತ ಈ ವರ್ಷ ಏನಾದರೂ ಒಂದು ಹೆಚ್ಚು ಕಡಿಮೆ ಆಗಿದೆ ದಯವಿಟ್ಟು ನಮಗೆ ದಯವಿಟ್ಟು ಏನಾದರೂ ನಮ್ಮಿಂದ ಏನಾದರೂ ಸಮಸ್ಯೆ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ವರ್ಷ ನಾವು ಉತ್ತಮವಾಗಿ ಈ ಒಂದು ಕಾರ್ಯವನ್ನು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಕೋರುತ್ತಾ ನಮಗೆ ಉತ್ತಮವಾದ ಕಾರ್ಯಕ್ರಮ ಮಾಡಿಕೊಡ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ಮೆಂಬರ್ಸ್ಗೂ ಕೂಡ ಉತ್ತಮವಾದಂಥ ನಮ್ಮ ಶಾಲೆಯ ಪರವಾಗಿ ನಮ್ಮ 2003-4ನೇ ಸಾಲಿನ SLC ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಸಿಬ್ಬಂದಿಯ ಪರವಾಗಿ ನಿಮ್ಮವರಿಗೆ ಮತ್ತೊಮ್ಮೆ ನಿಮಗೆ ಉತ್ತಮವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಮೊನ್ನೆ ಹೇಳಿದ್ರೆ ನೀವು ಬೇರೆ ಬೇರೆ ಶಾಲೆಯವ್ರಿಗೂ ಇಲ್ಲಿ ನಡೀತಿರೋದು ಗೊತ್ತಾಗ್ತದೆ. ಹಾಗೆ ಇರಲಿ ಸರ್, ಎಲ್ಲ ಸ್ಮೈಲ್ ಇರಲಿ ಸರ್. ಹಾಗೆ ಇರಲಿ ಸರ್, ಹಾಗೆ ಇರಲಿ ಸರ್, ಹಾಗೆ ಇರಲಿ. ಮಹಾತ್ಮ ಗಾಂಧಿ ಪ್ರೌಢಶಾಲಾ ವಿದ್ಯಾರ್ಥಿಗಳು 2003-2004 ಹಳೆಯ ವಿದ್ಯಾರ್ಥಿಗಳ ಸಂಘದವರು ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಕೇಳಿದಾಗ ನಾವು MS ರಮಣ ಹಾಸ್ಪಿಟಲ್ಲು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಸೇರಿ ಇವತ್ತು ಗುರುವಂದನಾ ಕಾರ್ಯಕ್ರಮದ ಪ್ರಯುಕ್ತ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡಿದ್ದೇವೆ. ಹೆಚ್ಚು ಕಡಿಮೆ 480 ಜನ ಶಿಬಿರಾರ್ಥಿಗಳು ಬಂದಿದ್ದು ಬೇರೆ ಬೇರೆ ಕಾಯಿಲೆಗಳಿಗೆ ಜನರಲ್ ಚಿಕಿತ್ಸೆ, ಕಣ್ಣಿನ ಚಿಕಿತ್ಸೆ, ಕಣ್ಣಿಗೆ ಯಾರಿಗೆ ಕಣ್ಣಿನ ಆಪರೇಷನ್ ಮಾಡಿ ಶಸ್ತ್ರಚಿಕಿತ್ಸೆ ಮಾಡಬೇಕು ಅವ್ರಿಗೂ ಸಹ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಏರ್ಪಾಡು ಮಾಡಿಕೊಂಡಿದೆ. ಹಾಗೆ ಮಹಿಳೆಯರಿಗೆ ಸ್ತನ ಕ್ಯಾನ್ಸರ್ ಏನು ಮುಂದಿನ 3 ವರ್ಷಗಳಿಗೆ ಬರುತ್ತಾ ಚಾನ್ಸಸ್ ಇರುತ್ತೆ, ಅದನ್ನು ಕೂಡ ಡಿಟೆಕ್ಟ್ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟನ್ನು ತಂದಿದ್ವಿ. ಅದನ್ನು ಪೂರ್ತಿ ಚೆಕಪ್ ಮಾಡಿದ್ವಿ. ಯಾರಿಗೆ ಅದು ಪ್ರಯೋಜನ ಬೇಕೋ ಅದನ್ನು ನಾವು ಮಾಡಿಕೊಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಇನ್ನೊಂದು ಕ್ಯಾಂಪ್ ಮಾಡಿದಾಗ ಇಲ್ಲಿ ಸುತ್ತಮುತ್ತಲ ಹಳ್ಳಿನವ್ರಿಗೂ ಅನುಕೂಲ ಮಾಡಬೇಕು. ಸೊ ಈ ಎಲ್ಲ ಹಳೆ ವಿದ್ಯಾರ್ಥಿಗಳು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈಗ ಏನು ಜೋಡಿಸಿದ್ದಾರೆ ಥರ ಕೈ ಜೋಡಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಸೌಲಭ್ಯಗಳನ್ನ ನಾವು ಕೊಡಲಿಕ್ಕೆ ಏರ್ಪಾಡು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಮೂಳೆಗಳಾಗಿರ್ಬೋದು, ಹೃದಯ ರೋಗ ತಪಾಸಣೆ ಮತ್ತು ಉಚಿತ ಹೃದಯ ಆಪರೇಷನ್ ಏನು ಮಾಡಲಿಕ್ಕಾಗ್ತದೆ ಅದನ್ನು ಸಹ ನಾವು ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ನಮಗೆ ನಮ್ಮ ಲಯನ್ಸ್ ಕ್ಲಬ್ ಸಂಸ್ಥೆಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ
ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘಕ್ಕೂ ಮತ್ತು ಎಲ್ಲ ಪದಾಧಿಕಾರಿಗಳು ವಿಶೇಷವಾಗಿ ಶ್ವೇತಾ ಮೇಡಮ್ ಯಾಕಂದರೆ ಅವ್ರು ನಮ್ಮನ್ನು ಇಲ್ಲಿ ಅಪ್ರೋಚ್ ಮಾಡಿ ಎಲ್ಲರಿಗೂ ನಿಮ್ಮನ್ನೆಲ್ಲ ಪರಿಚಯ ಮಾಡಿಸಿದ್ದಾರೆ. ಅವ್ರಿಗೂ ಸಹ ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು HLD ಪರವಾಗಿ ಹೃದಯಪೂರ್ವಕವಾದ ಒಂದು ವಂದನೆಗಳನ್ನು ಹೇಳಿ ಅನುಕೂಲ ಪಡ್ಕೊಂಡಿದ್ದಾರೆ ಅಂತ ಎಲ್ರಿಗೂ ನಮಸ್ಕಾರ. 2003-2004ನೇ ಬ್ಯಾಚ್ನ ವಿದ್ಯಾರ್ಥಿಗಳು ನಾವು ಈಗ ಗುರುವಂದನಾ ಕಾರ್ಯಕ್ರಮದ ಒಂದು ಸಲುವಾಗಿ ಈ ಒಂದು ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ವಿ. ಅಕ್ಕಪಕ್ಕದ ಹಳ್ಳಿಗಳು ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ತುಂಬ ಜನಕ್ಕೆ ಇದರಿಂದ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಮತ್ತು ಸಾಕಷ್ಟು ಜನ ಕೂಡ ಇನ್ನು ಬರೋರಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಕ್ಯಾಂಪ್ನ ಇನ್ನೊಂದ್ಸಲ ಪ್ಲ್ಯಾನ್ ಮಾಡಬೇಕು ನೋಡೋಣ ಯಾವ ಥರ ಹೇಗಾಗುತ್ತೆ ಗೊತ್ತಿಲ್ಲ. ಈ ಕ್ಯಾಂಪ್ ಅಂತೂ ಚೆನ್ನಾಗಿ ಆಗ್ತಾ ಇದೆ. ಥ್ಯಾಂಕ್ಸ್ ಸರ್, ನಮ್ಮ ಒಂದು ಏನೋ ರಿಕ್ವೆಸ್ಟ್ಗೆ ನೀವು ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ HMಗೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ಅವರು ಸಹಕರಿಸಿದ್ದಾರೆ. ಶ್ಯಾಮ್ ಸುಂದರ್ ಸರ್ ನಮ್ಮೊಟ್ಟಿಗೆ ಒಂದು 3-4 ಸಲ ನಮ್ಮ ಸ್ಕೂಲ್ ಸರೌಂಡಿಂಗ್ ಎಲ್ಲ ಬಂದು ಅವರು ಇಲ್ಲೆಲ್ಲ ಪರಿಶೀಲನೆ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ. ಮತ್ತು ಮೇಯ್ನ್ಲಿ ನಮ್ಮ ಬ್ಯಾಚ್ 2003 and 2004 ನಾಳೆ ಗುರುವಂದನಾ ಕಾರ್ಯಕ್ರಮ ಇದೆ. ಅದರ ಪ್ರಯುಕ್ತವಾಗಿ ಹಮ್ಮಿಕೊಂಡಿದ್ದಂಥ ಕ್ಯಾಂಪ್ ಇದು. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್. ಆತ್ಮೀಯ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕ್ಯಾಂಪನ್ನು ಶಿಬಿರವನ್ನು ಏರ್ಪಾಡು ಮಾಡ್ತಿದ್ದಂಥ ಲಯನ್ಸ್ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯವರು ನಮ್ಮ ಶಾಲೆಗೆ ಆಗಮಿಸಿ ಹಳೆಯ ವಿದ್ಯಾರ್ಥಿಗಳು ಏನು ನಮ್ಮ ಒಂದು ಸಹಯೋಗದಿಂದ ನಮ್ಮ ಶಾಲೆಯಲ್ಲಿ ಬಂದು ಅನೇಕ ಒಂದು ಆರೋಗ್ಯ ತಪಾಸಣೆ ಮಾಡಿ ಅನೇಕ ರೀತಿಯ ಒಂದು ಆರೋಗ್ಯ ತಪಾಸಣೆ ಮಾಡಿ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಸಿಬ್ಬಂದಿಯವರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಮೊದಲನೇದಾಗಿ. ಯಾಕೆ ಇದು ಪ್ರಥಮ ಬಾರಿಗೆ ನಮ್ಮ ಶಾಲೆಯಲ್ಲಿ ಇಷ್ಟು ಉತ್ತಮವಾದಂಥ ಬೃಹತ್ ಕಾರ್ಯಕ್ರಮ ಮಾಡಿಕೊಂಡಿದ್ದು ಇದೇ ಪ್ರಥಮ ಬಾರಿಗೆ. ಅದಕ್ಕೆ ಮುಖ್ಯ ಕಾರಣಕರ್ತರಾದಂಥವರು ನಮ್ಮ ಶಾಲೆ ಸಿಬ್ಬಂದಿ ವರ್ಗದವರು ಕೂಡ ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಹಳೆಯ ವಿದ್ಯಾರ್ಥಿಗಳು 2004 ಮತ್ತು 2003 ಮತ್ತು 4ನೇ ಸಾಲಿನ ವಿದ್ಯಾರ್ಥಿಗಳು ತುಂಬ ಶ್ರಮದಿಂದ ಒಂದು ತಿಂಗಳಿಂದ ಅನೇಕ ರೀತಿಯ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಸಿಬ್ಬಂದಿಯವರ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ಇನ್ನೂ ಉತ್ತಮವಾಗಿ ಆಗಬೇಕಾಗಿತ್ತು. ಕಾರಣಾಂತರದಿಂದ ಇನ್ನೊಂದು ಪ್ರೋಗ್ರಾಮ್ ನಮ್ಮ ಊರಲ್ಲಿ ಬೇರೆ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಒಂದು ಅಸ್ತವ್ಯಸ್ತ ಆಗಿದೆ. ಅದನ್ನು ಮುಂದಿನ ಸಮಯದಲ್ಲಿ ನಾವು ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮ ಪುನಃ ಆಗಲಿ ಅಂತ ಹೇಳ್ಬಿಟ್ಟು ರೆಡ್ ಕ್ರಾಸ್ ಸಂಸ್ಥೆಯವರೆಗೂ ಮತ್ತು ನಮ್ಮ ಲಯನ್ಸ್ ಸಂಸ್ಥೆಯವರೆಗೂ ಅವರಿಗೆ ಮತ್ತು ರಾಮಯ್ಯ ಹಾಸ್ಪಿಟಲ್ ಡಾಕ್ಟರ್ಗೂ ಕೂಡ ಮುಖ್ಯವಾಗಿ ಅವರಿಲ್ಲ ಅಂತಂದರೆ ಈ ಕಾರ್ಯಕ್ರಮ ಉತ್ತಮವಾಗಿ ಆಗ್ತಾ ಇರಲಿಲ್ಲ. ಈಗ ಡಾಕ್ಟರ್ ಬಂದ್ರೆ ಈ ಕಾರ್ಯಕ್ರಮ ಉತ್ತಮವಾಗಿ ನಡೆದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರು ಕೂಡ ನಮ್ಮ ಶಾಲೆಗೆ ಬಂದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಉಚಿತ ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥ ಎಲ್ಲ ಡಾಕ್ಟರ್ಗಳಿಗೂ ಕೂಡ ಅವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿಯವರ ಪರವಾಗಿ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಉತ್ತಮವಾದ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೆಲಸ ಮಾಡೋದು ಹಲವಾರು ತಿರುಗುಳ್ತಾವೆ. ಮುಂದೆ ಬಂದು ಬೆಳಿಬೇಕು. ಬೆಳೆಯೋದಕ್ಕೆ ನಮ್ಮ ಕಡೆಯಿಂದ ಇಲ್ಲ ಎಲ್ಲರೂ ಸೇರಿ ಇಲ್ಲ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬಿಟ್ಟಿದೆ. ಅಲ್ಲಿ ಬುದ್ಧ ಕಾಣಿ ಸರ್ ಕುದುರೆ ಸರ್ ಹಾಗೆ ರೀ ಹೂವು ತಗೊಳಕ್ಕಾರೆ ತಾಳಿ ಸರ್. ಓಕೆ ಸರ್, ತಾಳಿ ಸರ್, ಈಸ್ಕೊಳ್ಳಿ ಸರ್, ಈಸ್ಕೊಳ್ಳಿ ಕೈ ಈಸ್ಕೊಳ್ಳಿ. ಬನ್ನಿ ಶಿವಣ್ಣ. ಸರ್ ನಾವು ಅಂದು ಯಾವ್ದು ಆಗೋಯ್ತು ರೀ ಇಲ್ಲಿ ನೋಡಿ ಸರ್ ನೋಡಿ.
ಅದೇ ಈ ಸ್ಕೂಲಲ್ಲಿ 10th ಲಾಸ್ಟ್ ಇತ್ತು, ಅದಕ್ಕೆ ಇಟ್ಕೊಂಡವ್ರಪ್ಪ ಫಂಕ್ಷನ್. ಯಾವ ವರ್ಷದವರು? 2002, 3, 4. 2 ಬ್ಯಾಚ್ ಇಟ್ಕೋರಾ? ಹ್ಞೂ, ಅಲ್ಲ ಒಂದೇ ಕಂಟಿನ್ಯೂ 2002, 3 ಕಂಟಿನ್ಯೂಗೆ ಓದಿರೋರು ಇವರು. ಮೋಸ್ಟ್ಲಿ ಡೇಟ್ ಬೇರೆ ಹಾಕಿ ಅದು ಫಸ್ಟ್ ಮಾಡಿದಂಗೆ.
ಇದೇನಾಯ್ತು ಚೇರು ಆ ಕಡೆ ತಿಳ್ಕೊ. ಬನ್ನಿ ಮೇಡಮ್. ಸ್ವಾಮಿ ದೇವನೇ ಲೋಕಪಾಲನೆ ತೇ ನಮೋಸ್ತು ನಮೋಸ್ತೆ ಪ್ರೇಮದಿಂದಲೇ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತುತೆ ದೇವ ದೇವನೇ ಹಸ್ತಪಾದಗಳಿಂದಲೂ ಮನದಿಂದಲೂ ನಾವು ಮಾಡಿದ ಪಾಪವೆಲ್ಲವೂ ಹೋಗಲಾಡಿಸು ಬೇಗನೆ ವಿಜಯ ವಿದ್ಯಾರಣ್ಯ ಕಟ್ಟಿದ ಚಾಮುಂಡಾಂಬೆ ನಾಡಿನ ಮನೆಯ ಮಕ್ಕಳ ಐಕ್ಯಗಾನದ ಜಯಗಳ एक साथ नड़की शुरू कर जय भारत जननीय तनुजाते जय हे कर्नाटक माते जय सुंदर नरिवरಗಳ ನಾಡೆ जय हे सरसिगर वीरे ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವಂದಿನ ಗಣಿ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಚೋಳ ದೇಶದ ಕೋಶ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾರೆ ನಿನ್ನ ಜಯವರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ನನ್ನ ಶರಾಕ್ಷರಿ ಪುಣ್ಯ ಪಂಪಲ ಪುನಿಪತಿ ಚನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಮುಸಲ್ಮಾನ ಪಾರಸೀಕ ಜೈನ್ಯರು ಧ್ಯಾನ ಜನಗಣ ಹೋಲುವ ದೊರೆಗಳ ಮಕ್ಕಳದೇನು ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಇಂದು ಸುರ್ಜಿವಾಲರ್ ಜೊತೆ ಸಿಎಂ ಡಿಸಿಎಂ ಸಭೆ ಮಹದಾಯಿ ಕೇಂದ್ರಕ್ಕೆ ರಾಜ್ಯ ಸಡ್ಡು ಉಗ್ರನಿಗೆ ಎನ್ಐಎ ತನಿಖೆ ರಾಜ್ಯ ವಾರ್ತೆಗಳು ಸರ್ವ ಇಲಾಖೆ ತಪಾಸಣಾಧಿಕಾರಿ ವಜಾ ಗೋಮಳಕ್ಕೆ ನಕಲಿ ನಕ್ಷೆ ಮಾಡಿಕೊಟ್ಟ ಆರೋಪ 109 ಸರ್ಕಾರಿ ಶಾಲೆಗಳಿಗೆ ಬೀಗ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜೀವ ವೈವಿಧ್ಯ ನಿರ್ವಹಣಾ ಸಮಿತಿ ಗರ್ಭಕುಂಡ ಕ್ಯಾನ್ಸರ್ HPV ಲಸಿಕೆ ವಿತರಣೆಗೆ ಆದೇಶ ಕ್ರೀಡಾ ವಾರ್ತೆಗಳು ಆಗಸ್ಟ್ 29ರಿಂದ ಪ್ರೊ ಕಬಡ್ಡಿ ಲೀಗ್ ಭಾರತ ಎ ಹಾಕಿ ತಂಡಕ್ಕೆ ಶುಭಾರಂಭ ಅರ್ಹತಾ ಸುತ ಸ್ನಾಟ್ಲೆ ವಿರುದ್ಧ ಗೆದ್ದ ಇಟಲಿ ಸುಭಾಷಿತ ವಿದ್ಯಾವಂತ ಮೂಢನಂಬಿಕಸ್ತನು ಭಾರತದ ಸಂವಿಧಾನ ಪ್ರಸ್ತಾವನೆ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ವ್ಯಕ್ತಿ
ಧನ್ಯವಾದವನ್ನು ಕೊಡ್ತಾ ಇದ್ದೀವಿ ಒಂದನೇದಾಗಿ. ಹಾಗೆ ನಮ್ಮ ಹಿರಿಯರಾದಂಥ ಎಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಶಾಲೆಯ ಸಿಬ್ಬಂದಿಯವರ ಪರವಾಗಿ ಹಾಗೆ ಮುಂದಿನ ಕಾರ್ಯಕ್ರಮ ಗಣೇಶನ ಒಂದು ಪೂಜೆಯನ್ನು ಮುಗಿಸ್ಕೊಂಡು ನಾವು ಒಂದು ರಂಗಮಂದಿರ ಹತ್ರ ಹೋಗೋಣ ಅಂತ ಕೇಳ್ತಾ ಮುಂದಿನ ಕಾರ್ಯಕ್ರಮವನ್ನ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಪೂಜೆ ಮಾಡೋಣ. ಅದೇ ಸರ್ ಒಳ್ಳೆ ಟೈಮ್ ಆಗಿತ್ತು. ಮಂಗಳವಾರ ಯಾರಲ್ಲ, ಬುಧವಾರ ಮೇಡಮ್ ಸೈಡಿಂದ ಮಾಡಿ. ಇರಲಿ ನ್ಯಾಚುರಲ್ ಸ್ಕೂಲ್ ಪ್ರೇಯರ್ ಹೇಳ್ಸ್ಬಿಡ್ಲಾ? ಸೌದನ್ ಕೊಡ್ತಿದ್ರು ಸ್ಕೂಲ್ ಪ್ರೇಯರ್. ಸ್ಕೂಲ್ ಪ್ರೇಯರ್ ಶಾಲೆಯಲ್ಲಿ ಗಜಾನನ ಶಾಲಾ ಪ್ರಾರ್ಥನೆ ಪ್ರಾರ್ಥನೆ ಮಾಡಿಕೊಂಡು ಹೆಂಗೆ ಶಿಸ್ತಿಂದ ಬಂದಿದ್ರಲ್ಲ ಅದೇ ತರ ಹೋಗಿ ಕುತ್ಕೋಬೇಕು. ಫಸ್ಟ್ ಹಳೆ ವಿದ್ಯಾರ್ಥಿಗಳು ಶಿಸ್ತಿಂದ ಹೋಗಿ ನೀವು ಕುತ್ಕೊಳ್ಳಿ, ನಿಮ್ಮ ಶಿಸ್ತನ್ನ ಇವತ್ತಿನ ವಿದ್ಯಾರ್ಥಿಗಳು ಅವ್ರು ಫಾಲೋ ಮಾಡ್ತಾರೆ. ಓಕೆ, ಸೊ ಫಸ್ಟ್ ಬರ್ಲಿ ಹಳೆ ವಿದ್ಯಾರ್ಥಿಗಳು. ನೋಡ್ರ ಎಲ್ಲ ಸರ್ ಬನ್ನಿ ಸರ್, ಹಳೆ ವಿದ್ಯಾರ್ಥಿಗಳು ನೀವು ಶಿಸ್ತಿಂದ ನೀವು ಹೋಗಿ ಬಾಕ್ಸ್ ಓಕೆ. ಸೊ ದಯಮಾಡಿ ನೀವು ಹಳೆ ವಿದ್ಯಾರ್ಥಿಗಳು ಯಾವ ರೀತಿ ಕೂತ್ಕೊಳ್ಳಿ ಅಂದ್ರೆ, ನೀವೆಲ್ಲ ದೊಡ್ಡವರಾಗ್ಬಿಟ್ಟಿದ್ರ, ಮಕ್ಕಳಿಗೆ ಕಾಣಿಸ್ಬೇಕಲ್ಲ, ಸೊ ಆ ವ್ಯವಸ್ಥಿತ ಕೂತ್ಕೊಳ್ಳಿ. ಅವ್ರಿಗೂ ಕಾಣೋ ರೀತಿ ಚೇರ್ ಸೈಡ್ ಅಲ್ಲಿ ಕೂತ್ಕೊಳ್ಳಿ, ಮಿಡ್ಲ್ ಮಕ್ಕಳು ಕೂತ್ತಾರೆ. ನೀಟಾಗಿ ಕೂತ್ಕೋಬೇಕು, ಗಲಾಟೆ ಮಾಡಬಾರ್ದು. ಓಕೆನಾ? ನವಾಜ್ ಈ ಕಡೆ
ಮತ್ತೊಮ್ಮೆ ನಮಸ್ಕಾರ ತಮ್ಮೆಲ್ರಿಗೂ. ನಮಸ್ಕಾರ ಹೇಳ್ತಾ ಇದ್ದೀನಿ, ಒಬ್ರು ಹೇಳ್ತಾ ಇದ್ಮೇಲೆ ಎನರ್ಜಿ ಎಲ್ಲ ಹೋಗ್ಬಿಡ್ತಾ ಇಲ್ಲ. ಓಕೆ, ದಯಮಾಡಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ. ನೀನು ವಿದ್ಯಾರ್ಥಿಗಳು ಯಾರೆಲ್ಲ ಓಡಾಡ್ತಾ ಇದ್ದೀರಿ ಅಥವಾ ಆ ಕಡೆ ಈ ಕಡೆ ಕೆಲಸದಲ್ಲಿ ಇದ್ದೀರಾ ಗೊತ್ತು, ಆದರೂ ಕೂಡ ದಯಮಾಡಿ ಆಸೀನರಾಗಿ ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ನನ್ನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಗುರುವೃಂದಕ್ಕೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬಂದು ತಾವು ನಿಂತರೆ ನಮ್ಮ ಪ್ರೀತಿಯಿಂದ ನಾವು ಸ್ವಾಗತ ಮಾಡೋದಕ್ಕೆ ತಯಾರಾಗಿದ್ದೀವಿ. ಕಾರ್ಯಕ್ರಮ ಆರಂಭ ಮಾಡಬೇಕಾಗಿದೆ. ಹಿಂಭಾಗದಲ್ಲಿ ಚೇರ್ಸ್ಗಳು ಖಾಲಿ ಇದೆ ಸರ್, ದಯಮಾಡಿ ಹಿಂದೆ ಕೂತ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ಹಿಂದೆ ಕೂರಿಸೋದಕ್ಕೂ ಕಾರಣ ಇದೆ. ಸೊ ದಯಮಾಡಿ ಸರ್, ಪ್ಲೀಸ್ ಸರ್ ಅಸಿಸ್ಟ್ ಮಾಡಿ ಅವ್ರನ್ನ, ದಯಮಾಡಿ ಹಿಂದೆ ಕೂತ್ಕೊಳ್ಳಿ. ತಮ್ಮೆಲ್ಲರಿಗೂ ಗೊತ್ತಿದೆ ಉದ್ದೇಶ ಎನ್ನುವಂಥದ್ದು. ಸೊ ಮುಖ್ಯವಾಗಿ ಅದಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕದಾದ ಟಿಪ್ಪಣಿ ಕೊಟ್ಟ ಕಾರ್ಯಕ್ರಮ ನಿರೀಕ್ಷೆ ಮಾಡ್ತಿರ್ತಾರೆ. ಸೊ ಮೊದಲನೇದಾಗಿ ತಾಯಿ, ನನ್ನ ಮಕ್ಕಳು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಬೆಳಿಬೇಕು, ಆರೋಗ್ಯವಾಗಿರ್ಬೇಕು, ಅವ್ರು ಬೆಳೆದ ಅದೇ ನನಗೆ ಖುಷಿ ಅಂತ ತಾಯಿ ಏನ್ ಹೇಳ್ತಾರೆ. ಆ ತಾಯಿ ಬಿಟ್ರೆ ನೆಕ್ಸ್ಟ್ ಇನ್ನೊಬ್ಬರ ಬೆಳವಣಿಗೆನ ನೋಡಿ ಖುಷಿ ಪಡುವಂತವ್ರು ಯಾರು ಅಂತಂದ್ರೆ ಗುರುಗಳು. ನಾನ್ ಪಾಠ ಮಾಡ್ಬೇಕು, ಪಾಠನ ಚೆನ್ನಾಗಿ ಮಕ್ಕಳು ಕಲಿಬೇಕು, ನಾಳೆ ಅವ್ರು ಒಳ್ಳೆ ಸಮಾಜದಲ್ಲಿ ಹೆಸರು ಮಾಡ್ಬೇಕು, ಅವರ ಬೆಳವಣಿಗೆನ ನಾನ್ ನೋಡ್ಬೇಕು ಅಂತ ನಿರೀಕ್ಷೆ ಮಾಡುವಂತಹ ಮತ್ತೊಂದು ಜೀವ ಅಂತಂದ್ರೆ ಗುರುಗಳು. ಸೊ ಎರಡು ಸ್ಥಾನಗಳು ಮಾತ್ರ ಇಡೀ ನಮ್ಮ ಬದುಕಲ್ಲಿ ಬಹಳ ದೊಡ್ಡದಾದಂತಹ ತಿರುವನ್ನ ಪಡ್ಕೊಳ್ಳೋ ಕಾರಣ ಆಗುತ್ತೆ. ಸೊ ಹಾಗಾಗಿನೇ ಇವತ್ತು ನಾವೇನಿದ್ದೀವಿ ಅಂದ್ರೆ 2003 ಮತ್ತು 4ನೇ ಸಾಲಿನ ಅಷ್ಟು ವಿದ್ಯಾರ್ಥಿಗಳು ಸೇರಿ ಇವತ್ತಿನ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಸೊ ಇದೇ ಕಾರಣಕ್ಕೆ ಅಂದ್ರೆ ಅವತ್ತು ನೀವು ಹೇಳ್ಕೊಟ್ಟಂತಹ ಪಾಠ ಇವತ್ತು ನಮ್ಮ ಜೀವನದ ಅನ್ನವಾಗಿದೆ, ಬದುಕಾಗಿದೆ ಮತ್ತು ನಮ್ಮಿಂದ ಮತ್ತೊಬ್ಬರಿಗೂ ಕೂಡ ಬದುಕಾಗೋದಕ್ಕೆ ಕಾರಣವಾಗಿದೆ. ಹಾಗಾಗಿ ಅದನ್ನ ನಾವು ಧನ್ಯವಾದ ಹೇಳಬೇಕು ಅನ್ನೋ ನಿಟ್ಟಲ್ಲಿ ಇವತ್ತಿನ ಗುರುವಂದನಾ ಕಾರ್ಯಕ್ರಮವನ್ನ ಆಯೋಜಿಸಿದೆ. ಸೊ ಮೊದಲನೇದಾಗಿ ಆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಾಲೆಗೂ ಮತ್ತು ಶಾಲೆಯ ಶಿಕ್ಷಕರೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳ್ತೀವಿ. ಈ ಕಾರ್ಯಕ್ರಮವನ್ನ ಇಲ್ಲಿ ಮಾಡೋದಕ್ಕೆ ತಾವು ಒಪ್ಪಿಕೊಂಡಿದ್ದಕ್ಕೆ, ಭಾಗವಹಿಸೋದಕ್ಕೆ, ಭಾಗಿಯಾಗಿದ್ದಕ್ಕೆ, ಅನುವು ಮಾಡಿಕೊಟ್ಟದಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಸೊ ಈ ನಿಟ್ಟಿನಲ್ಲಿ ಮಹಾತ್ಮ ಗಾಂಧಿ ಪ್ರೌಢಶಾಲೆ ಚನ್ನರಾಯಪಟ್ಟಣ ಶಾಲೆಯ 2003 ಮತ್ತು 2004ನೇ ಸಾಲಿನ ಅಷ್ಟು ವಿದ್ಯಾರ್ಥಿಗಳ ಒಂದು ಸಮ್ಮಿಲನ ಜೊತೆಗೆ ಮತ್ತು ಮುಖ್ಯವಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿರೂಪಕ ರಾಜ್ ರಾಮಸಾಗರ್. ನಮಸ್ಕಾರ ನಮ್ಮೆಲ್ಲರಿಗೂ, ಮತ್ತೊಮ್ಮೆ ಸ್ವಾಗತ. ಸೊ ಕಾರ್ಯಕ್ರಮನ ಶುರು ಮಾಡಿದ್ದೇವೆ. ಒಂದು ಸಾಂದರ್ಭಿಕವಾಗಿ ಒಂದು ಪ್ರಾರ್ಥನಾ ಗೀತೆಯಿಂದ ಶುರು ಮಾಡೋಣ. ಸೊ 2003 ಸಾಲಿನ ವಿದ್ಯಾರ್ಥಿ, ಮಾರ್ಕ್ಸ್ ಎಷ್ಟೇ ಬಂದ್ರು ಕೂಡ ಚಿಂತನೆ ಮಾಡದೆ ಓದಬೇಕು ಅಂತ ನಿಷ್ಠೆ ಇದ್ದಂತ ವಿದ್ಯಾರ್ಥಿ ನೇತ್ರ ಹಾಡ್ತಿದ್ದಾನೆ ಇವತ್ತು. ಚಪ್ಪಾಳೆ ಮೂಲಕ ಕರೀರಿ ನೇತ್ರ ವೇದಿಕೆ ಮೇಲೆ. ಎಲ್ಲರಿಗೂ ಶುಭೋದಯ. ನಾವು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥದ್ದು ನಮ್ಮ ಗುರುವೃಂದಕ್ಕಾಗ್ಲಿ, ನಮ್ಮ ಶಾಲೆಗಾಗ್ಲಿ, ನಮ್ಮನ್ನ ತಿದ್ದಿ ಈ ಒಂದು ಮಟ್ಟಕ್ಕೆ ತಂದಿರ್ತಕ್ಕಂಥ ಎಲ್ಲ ಗುರುಗಳಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೋಸ್ಕರ, ಅವರ ಆಶೀರ್ವಾದಗಳು ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ಳೋದಕ್ಕೋಸ್ಕರ ಹಾಗಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಒಂದು ದೇವರಲ್ಲಿ ಕೇಳ್ಕೊಳ್ತೀನಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿರೋ ಸಲಹು ಮಾತೆ, ನೀಡು ಸಮ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ನಿನ್ನ ಮಡಿಲಿನ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ನಿನ್ನ ನಂಬಿದ ಮಕ್ಕಳಮ್ಮ, ನಿನ್ನ ನಂಬಿದ ಕಂದರಮ್ಮ. ಸಾರಿ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಜ್ಞಾನದಾತೆ ನಮೋಸ್ತುತೆ. ಮಿತ್ರ ಅವರಿಗೆ. ಸೊ ಈಗ ನಮ್ಮ ಟೀಚರ್ಸ್ನ ನಾವು ಯಾಕೆ ಹಿಂದೆ ಕೂರಿಸಿದ್ದೀವಿ ಅಂತಂದ್ರೆ ಅವ್ರನ್ನ ಪ್ರೀತಿಯಿಂದ ಆ ಜಾಗದಿಂದ ವೇದಿಕೆ ಮೇಲೆ ಇನ್ನೂ ಕಾರ್ಯನಿರ್ವಹಿಸುವಂತ ಶಿಕ್ಷಕರು ಇದ್ದಾರೆ, ಜೊತೆಗೆ ಸ್ಟಾಫ್ ಇದ್ದಾರೆ. ಇದರೊಟ್ಟಿಗೆ ಈಗ ಅಂದ್ರೆ ಈಗ ಸದ್ಯಕ್ಕೆ ನಡೀತಾ ಇರುವಂತಹ ಶಾಲೆಯ ಶಿಕ್ಷಕರೇನಿದ್ದಾರೆ ಅವರು ಕೂಡ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಪ್ರೀತಿಯಿಂದ ಬರಮಾಡ್ಕೊಳ್ತೀನಿ. ಸೊ ದಯವಿಟ್ಟು ತಾವು ಸಹ ವೇದಿಕೆಗೆ ಆಗಮಿಸಿ ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಸೊ ಮೊದಲನೇದಾಗಿ 2003 ಮತ್ತು 4ನೇ ಸಾಲಿನ ಅಂದ್ರೆ ನಾವಿದ್ದಾಗ
ಕನ್ನಡ ಶಿಕ್ಷಕರಾಗಿದ್ರು, ಸಮಾಜ ಶಿಕ್ಷಕರಿದ್ರು, ಗಣಿತ ಶಿಕ್ಷಕರಿದ್ರು, ವಿಜ್ಞಾನ ಶಿಕ್ಷಕರಿದ್ರು, ಹೆಡ್ ಮಾಸ್ಟರ್ ಇದ್ರು, ಇವರೆಲ್ಲರೂ ಇದಾರಲ್ವಾ. ಸೊ ಇದರಲ್ಲಿ ಫಸ್ಟ್ ನಾನು ಕರಿತಾ ಇದ್ದೀನಿ ನಮ್ಮ HM, ಹೆಸರು ಸ್ವಲ್ಪ ಕಡಿಮೆ, ನಮ್ಮ ಹೆಡ್ ಮಾಸ್ಟರ್, ನಾವಿದ್ದಾಗ ಇವ್ರು ಹೆಡ್ ಮಾಸ್ಟರ್ ಆಗಿದ್ರು. ಸ್ವಾಗತಿಸ್ತಾ ಇದ್ದೀನಿ ಶ್ರೀಯುತ ಸರ್ನ ನಾವು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಹಾಗೆ ಎರಡನೇದಾಗಿ ನಮ್ಮ ಕನ್ನಡ ಶಿಕ್ಷಕರು ಶ್ರೀಯುತ NBK ವೇದಿಕೆಯನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಇನ್ನಷ್ಟು ಜಾಸ್ತಿ ಆಗಲಿ ಚಪ್ಪಾಳೆಗಳ ಮೂಲಕ ನಮ್ಮ ಮೇಷ್ಟ್ರಿಗಳನ್ನ ನಾವು ವೇದಿಕೆ ಮೇಲೆ ವಿನಂತಿಸ್ಕೊಳ್ತಾ ಇದ್ದೀವಿ. ಮುಂದಿನ ಶಿಕ್ಷಕರು ಸಾಕಷ್ಟು ಭಯನೇ ಬರುತ್ತೆ ನನಗೆ. ಹೆಂಗೆ ಅಂದ್ರೆ 2+2 ಅಂದ್ರೆ 4, 3+2 ಮಾಡಿ. ಮೊದಲನೇದಾಗಿ ಸೈಂಟಿಸ್ಟ್ಗಳು ಅದೇನೋ ಕಂಡಿಡ್ಬಿಟ್ರಪ್ಪ, ಅವ್ರು ಕಂಡಿಡೋರೆಲ್ಲ ನಾವು ಓದಿ ಆ ಎಕ್ಸ್ಪೆರಿಮೆಂಟ್ ನಾವು ಮಾಡಿ ಅದು ಹಂಗಿತ್ತು. ಹಾಗೆಯೇ ಇವರು ಗೆರೆಗಳ ಮೂಲಕ ಗೆರೆನ ಗೆರೆ ಹಾಕಿ ಒಂದು ಕಲೆ ಬಂತು ನೋಡಿ ಅಂತ ಚಿತ್ರಕಲೆನ ಹೇಳ್ಕೊಳ್ಳುವಂತ ಟೀಚರ್ ಸದ್ಯಕ್ಕೆ ಇವತ್ತಿನ ಅದರ ಈ ಕ್ಷಣದ HM ಇವರು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ GSM ಗುರು. ಹಾಗೇನೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮಗೆ ಅಚ್ಚುಕಟ್ಟಾಗಿ ನಮ್ಗೆ ಹೇಳ್ಕೊಡ್ತಾರಲ್ವಾ ನಮ್ಮ ವಿಜ್ಞಾನ ಟೀಚರ್ JCR ರಾಜಶೇಖರ್ ಸರ್. ದಯಮಾಡಿ ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೇನೆ ಸಿಬ್ಬಂದಿ ವರ್ಗ ಅವರನ್ನು ಕೂಡ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀ ಸಿ ನಾರಾಯಣ ಸ್ವಾಮಿ ಸರ್. ನಾವಿದ್ದಾಗಲೂ ಕೂಡ ಅವರ ಸಹಕಾರ ನಮಗಿತ್ತು. ಅದೇ ರೀತಿಯಲ್ಲಿ ಇವತ್ತು ಅವರು ಖುಷಿಯಾಗಿದ್ದಾರೆ, ಅವರಿಂದ ನಾವು ಖುಷಿಯಾಗಿದ್ದೀವಿ. ಪ್ರೀತಿಯ ಸ್ವಾಗತ ಸರ್ ತಮಗೆ. ತಾವು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊತೀನಿ. ತಮಗೆ ಕಾಂತರಾಜು ಸರ್. ಆ ಕಡೆ ಬನ್ನಿ ಸರ್, ಆ ಕಡೆ. ಹಾಗೆ ಮುನಿಸ್ವಾಮಿ ರಾವ್ ಸರ್. ಇದೇ ನಿಟ್ಟಿನಲ್ಲಿ ಈ ಸದ್ಯಕ್ಕೆ ಅಂತ ಕರೆದಿದ್ದು ನಾವು ಓದುವಾಗ ಇದ್ದಂತಹ ಜೊತೆಗೆ ಇವತ್ತು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯಮಾಡಿ ಮಾಡಿ ಪ್ರೀತಿಯ ಸ್ವಾಗತ ನಮಗೆ. ಹಾಗೆ ಈಗ ಸದ್ಯಕ್ಕೆ ಇರುವಂತಹ ಟೀಚರ್ಸ್ ಅವ್ರನ್ನೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ ವೇದಿಕೆ ಮೇಲೆ. ಸೊ ನೋಡೋಣ ಮಕ್ಕಳೇ, ಈ ಎಲ್ಲ ಟೀಚರ್ಸ್ ಏನಿದ್ರಲ್ವಾ ನಾವು ಓದುವಾಗಿದ್ರು, ಕೆಲವರು ಪರಿಚಯ ಇದ್ದಾರೆ, ಕೆಲವರು ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಗೆ ಪರಿಚಯ ಇರಲ್ಲ, ಈಗ ಅವ್ರ ಪರಿಚಯ ಅಲ್ವಾ. ಸೊ ನೋಡೋಣ, ನಾನೀಗ ಅವ್ರನ್ನ ಕರೆದಾಗ ಯಾವ ಜೋಶಿಂದ ಖುಷಿಯಿಂದ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ತೀವಿ ಅನ್ನೋದನ್ನ. ಸೊ ಮೊದಲನೇದಾಗಿ ಮೇಘನಾ ಮೇಡಮ್ ದಯಮಾಡಿ ನನ್ನ ಸ್ವಾಗತ ತಮಗೆ.
ಹಾಗೆ ನೆಕ್ಸ್ಟ್ ಶೋಭಾ ಮೇಡಮ್, ವಿಶ್ವಾಸ್ GN ಸರ್. ಮೊದಲೇ ನಿಮ್ಮ ಚಪ್ಪಾಳೆ ಎಲ್ಲಿವರೆಗೆ ಇರಬೇಕಾದ್ರೆ ಅವ್ರದಾಗಿ ಸ್ಟೇಜ್ ಕೂಡ. So next, ನಮ್ಮ social teacher Shruti. English teacher ಶಿಕ್ಷಕರು ವೇದಿಕೆ ಮೇಲಿರುವಂತಹ ಗುರುವೃಂದಕ್ಕೆ ನಮ್ಮ 2003 ಮತ್ತು 4ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇವತ್ತಿನ ಗುರು ಅದೇ ಅವರೇ ನಮಗೆ ಧೈರ್ಯ, ಅವರೇ ನಮಗೆ ಸ್ಥೈರ್ಯ ಅಂತ ಆ ಅಣತೆ ಅನ್ಕೊಳ್ಳುತ್ತಂತೆ. ಆ ಅಣತೆಯಿಂದ ಮತ್ತೊಂದು ಅಣತೆ ದೀಪ ತಗೊಳ್ಳುತ್ತಲ್ವಾ, ಅದು ಅಣ್ಣತಂದೆ ಇದು ನನಗೆ ಸ್ಫೂರ್ತಿ, ಇದರಿಂದಲೇ ನಾನು ಇವತ್ತು ಬೆಳಕಾದೆ ಅಂತ ಅನ್ಕೊಳ್ಳುತ್ತಂತೆ. ಇದೇ ರೀತಿ ಸಾಲು ಸಾಲು ದೀಪಗಳು ಸೇರಿ ಒಂದು ಪ್ರಜ್ವಲತೆ ಕಾಣಿಸುತ್ತಲ್ವಾ, ಅದು ಇಡೀ ಬದುಕಿನ ಬೆಳಕಾಗುತ್ತೆ. ಆ ಇಡೀ ಬದುಕಿನ ಬೆಳಕು ಹೇಳ್ಕೊಡುತ್ತೆ, ಮನುಷ್ಯನ ಬದುಕಿನ ಬೆಳಕಿಗೆ ದಾರಿ ಕೂಡ ತೋರಿಸುತ್ತೆ. ಸೊ ಅದು ನಾವಿಲ್ಲಿ ಕಾಣ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರ ಬದುಕಿಗೂ ನಾವು ಆಗಬೇಕು, ನಾವು ಸಹಾಯ ಮಾಡಬೇಕು, ಸಹಾಯವನ್ನ ಪಡಿಬೇಕು, ಸಹಕಾರವನ್ನ ಪಡಿಬೇಕು. ಜೊತೆಗೆ ಸಮಾಜಕ್ಕೆ ನಾವು ಯಾವತ್ತೂ ಕೂಡ ನಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಾ ಹೋಗ್ಬೇಕು. ಇವತ್ತು ಇಲ್ಲಿದ್ದೀರಿ, ನಾಳೆ ಇನ್ನೊಂದು ದಿನ ನೀವೆಲ್ಲರೂ ಕೂಡ ಇವತ್ತು ಬಂದಿರೋದು ಹಳೆ ವಿದ್ಯಾರ್ಥಿಗಳಿದಾರಲ್ವಾ, ಅವರೆಲ್ಲರೂ ಒಂದೊಂದು ಹಂತದಲ್ಲಿ ಇದಾರಲ್ವಾ, ಅದೇ ರೀತಿಯಾಗಿ ನೀವು ಇರಬೇಕು. ಅದು ನಮ್ಮ ಕಾರ್ಯಕ್ರಮದ ಉದ್ದೇಶ, ಅದು ನಿಮಗೆ ಸ್ಫೂರ್ತಿ ಆಗಬೇಕು. ಆ ನಿಟ್ಟಲ್ಲಿ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲಿರುವಂತಹ ಅಷ್ಟೂ ಗುರುಗಳಿಂದ ನಾನು ಕೇಳ್ತಾ ಇದ್ದೀನಿ, ಕಾರ್ಯಕ್ರಮವನ್ನ ದೀಪ ಬೆಳಗೋದ್ರಿಂದ ಶುರು ಮಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯಮಾಡಿ ತಮ್ಮ ಅಮೃತ ಹಸ್ತದಿಂದ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಗುರುವಂದನಾ ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ನಮ್ಮ ಮತ್ತೋರ್ವ ಶಿಕ್ಷಕರು ಶ್ರೀಯುತ ಪ್ರಕಾಶ್ ಸರ್. ಸೊ ದಯಮಾಡಿ ಸರ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಸೊ ಮಕ್ಕಳ ಚಪ್ಪಾಳೆ ಮೂಲಕ ನಾವು ಶಿಕ್ಷಕರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ, ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾವು ಎಂಜಾಯ್ ಮಾಡೋಣ. ಸೊ ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ ನಯನ ಮತ್ತು ತಂಡ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು. ಆದ
ಶಾಂತಿಸಿ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ. ಧನ್ಯವಾದಗಳು ನೈನಾ ಮತ್ತು ತಂಡದವರಿಗೆ. ಸೊ ಬೇಜಾರಾಗುತ್ತಪ್ಪ ನೋಡಿ, ಪಾಪ ಎಷ್ಟು ಲಕ್ಷಣವಾಗಿ ರೆಡಿ ಆಗಿ ಬಂದು ಚಂದವಾಗಿ ಹಾಡಿದ್ದಾರೆ. ಅದಕ್ಕೆ 2ರಷ್ಟು ಚಪ್ಪಾಳೆ ನಾವು ಕೊಟ್ಟರೆ ಅವ್ರಿಗೂ ಖುಷಿ, ನಮಗೂ ಖುಷಿ ಅಲ್ವಾ? ಹೌದಾ ಇಲ್ಲ? ಈಗ ಇವಾಗಿನ ವಿದ್ಯಾರ್ಥಿಗಳು ಬೇಡ, ಹಳೆ ವಿದ್ಯಾರ್ಥಿಗಳು ಮಾತ್ರ ಚಪ್ಪಾಳೆ ಕೊಡಿ, ನೋಡೋಣ ಎಷ್ಟು ಕೊಡ್ತೀರಾ. ಅದೇ ಪರವಾಗಿಲ್ಲ, ಜೋಶಲ್ಲೇ ಇದ್ದಾರೆ. ಸೊ ವೇದಿಕೆ ಮೇಲಿರುವಂಥ ಗುರುಗಳಲ್ಲಿ ವಿನಂತಿ ಸರ್, ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಜೊತೆಗೆ ನಿಮ್ಮಿಂದ ಮಾತುಗಳನ್ನು ಆಲಿಸುವಂಥದ್ದಿದೆ ಮತ್ತು ಒಂದಷ್ಟು ಕುತೂಹಲಕಾರಿ ಸಂಗತಿಗಳು ವೇದಿಕೆ ಮೇಲೆ ನಡೆಯುವಂಥದ್ದಿದೆ. ಈ ನಿಟ್ಟಿನಲ್ಲಿ ತಾವು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ದಕ್ಕೂ ಕೂಡ ಒಂದಷ್ಟು ಕುತೂಹಲಗಳು ಜೊತೆಗೆ ಮನೋರಂಜನೆ ಇದೆ. ಸೊ ಅದ್ರ ಮಧ್ಯದಲ್ಲೂ ಕೂಡ ನಿಮ್ಮಿಂದ Oh
ಚಂದ್ರಮ ಚಂದಾಡುಗ Hello, water. ಹೊತ್ತು ಗ್ಯಾಪ್ ಆಗಿದ್ರು ಕೂಡ ನಮಗೆ ಬೇಜಾರು ತರಿಸಿಲ್ಲಲ್ವಾ? ಮಕ್ಕಳು ನಮ್ಮ ಹಳೆ ದಿನಗಳನ್ನ ನೆನಪು ಮಾಡಿದಾರಲ್ವಾ, ಖುಷಿ ಪಡ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಸುಮಾರು 20 ವರ್ಷಕ್ಕಿಂತಲೂ ಹೆಚ್ಚಾಯ್ತೇನೋ ಅನ್ಸುತ್ತೆ ನಮ್ಮ ಪರಿಚಯವನ್ನ ನಾವೇ ಕಂಡುಕೊಂಡು, ಅಥವಾ ನಮ್ಮ ಪರಿಚಯವನ್ನ ಈ ರೀತಿಯಾಗಿ ನಾವು ನಮ್ಮ ಗುರುಗಳೊಟ್ಟಿಗೆ ಹಂಚಿಕೊಂಡು. ಸೊ ಈ ನಿಟ್ಟಿನಲ್ಲಿ ನಾನೀಗ ಹೆಸರನ್ನ ಕರೀತಾ ಹೋಗ್ತೀನಿ, ಹಳೆ ವಿದ್ಯಾರ್ಥಿಗಳ ಹೆಸರುಗಳನ್ನ.
ಅಂದ್ರೆ ನಾವಿಲ್ಲಿ ನೀವು ಎಷ್ಟು ಜನ ಬಂದಿದ್ದೀರೋ ಆ ಲೆಕ್ಕದಲ್ಲಿ ಒಂದೊಂದು ಸೆಟ್ ನ ಕರಿತಾ ಹೋಗ್ತೀನಿ. ಅಂದ್ರೆ ಒಂದ್ ಹಂತದಲ್ಲಿ ಒಂದು 7 ರಿಂದ 8 ಜನ, ಸೊ ಆ ರೀತಿ ಕರಿತಾ ಹೋಗ್ತೀನಿ. ಸೊ ನೀವು ವೇದಿಕೆ ಮೇಲೆ ಬಂದಾದ್ಮೇಲೆ ನಿಮ್ಮ ಪರಿಚಯವನ್ನ ಮಾಡ್ಕೊಡಿ. ಅಂದ್ರೆ ನಿಮ್ಮ ಹೆಸರು, ಸದ್ಯಕ್ಕೆ ನೀವೇನ್ ಮಾಡ್ಕೊಂಡಿದ್ದೀರಾ, ಜೊತೆಗೆ ನಿಮ್ಮ ಒಂದು ಖುಷಿಯನ್ನ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋ ಪ್ರಯತ್ನ ಮಾಡಿ. ಬಿಕಾಸ್ ಕಾರ್ಯಕ್ರಮ ಇನ್ನು ಸಾಕಷ್ಟಿದೆ, ಸಮಯ ಕಡಿಮೆ ಇದೆ, ಮಳೆ ಬರೋ ಹಾಗೆ ಹೋಗಿದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಪರಿಚಯವೂ ಆಗಲಿ. ಆ ಮುಂದಿನ ಹಂತ ಏನಿದೆ ಅಂತ ನಾನು ಆಮೇಲೆ ಹೇಳ್ತೀನಿ. ಆಗ ನಮ್ಮ ಗುರುಗಳು ಕೂಡ ಜೊತೆ ಆಗೋರಿದ್ದಾರೆ, ಅವ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಸೊ ಸದ್ಯಕ್ಕೆ ನಾನೀಗ ಮೊದಲನೇದಾಗಿ ವಸಂತ್ CR, ಶ್ವೇತಾ NA, ವೆಂಕಟೇಶ್ BM, ಚಂದ್ರಕಲಾ, ಮಂಜುನಾಥ್ ಗೌಡ, ಪ್ರಿಯಾಂಕಾ, ಅನಿಲ್ ಕುಮಾರ್. ಸೊ 7 ಜನರನ್ನು ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಸೊ ದಯಮಾಡಿ ಬನ್ನಿ ಸರ್. ವಸಂತ್, ಶ್ವೇತಾ, ವೆಂಕಟೇಶ್, ಚಂದ್ರಕಲಾ, ಮಂಜುನಾಥ್ ಗೌಡ, ಪ್ರಿಯಾಂಕಾ ಮತ್ತು ಅನಿಲ್ ಕುಮಾರ್. ಸೊ ಮಕ್ಕಳೇ, ಇವ್ರನ್ನೆಲ್ಲ ಯಾಕೆ ನಾವು ಕರೆಸಿ ಪರಿಚಯ ಮಾಡಿಸ್ತಾ ಇದೀವಿ ಅಂತಂದ್ರೆ, ಅವರು ನಿಮ್ಮ ತರಾನೇ ನೀವು ಏನ್ ಕೂತ್ಕೊಂಡು ಓದ್ತಾ ಇದ್ದೀರಲ್ವ, ಅದೇ ಶಾಲೆಯಲ್ಲಿ, ಅದೇ ಜಾಗದಲ್ಲಿ, ಅದೇ ಮೇಷ್ಟ್ರಿಂದ ಪಾಠ ಕಲ್ತಂತ ವಿದ್ಯಾರ್ಥಿಗಳು ಇವತ್ತೆಲ್ಲರೂ ಕೂಡ ಅವರ ಜೀವನ ಎಷ್ಟು ಚಂದ ಕಟ್ಕೊಂಡಿದ್ದಾರೆ. ಸೊ ಅದು ನಿಮಗೆ ಸ್ಫೂರ್ತಿ ಆಗ್ಬೇಕು ಅನ್ನೋದು ನಮ್ಮ ಮತ್ತೊಂದು ಉದ್ದೇಶ. ಸೊ ದಯಮಾಡಿದ್ರೆ ಐ ಥಿಂಕ್ ವಸಂತ್ ಇದ್ದಾರೆ ಇಲ್ಲಿ. ಶ್ವೇತಾ ಮೇಡಮ್ ಪ್ಲೀಸ್ ಬನ್ನಿ ಬೇಗ, ಟೈಮ್ ವೇಸ್ಟ್ ಮಾಡೋದು ಬೇಡ, ತುಂಬಾ ಕಡಿಮೆ ಟೈಮ್ ಇದೆ. ವೆಂಕಟೇಶ್, ಚಂದ್ರಕಲಾ, ಮಂಜುನಾಥ್, ಪ್ರಿಯಾಂಕಾ ಹಾಗೇನೆ ಅನಿಲ್ ಕುಮಾರ್. ಏನ್ ನೀವು ಮಾಡ್ಕೊಂಡಿದ್ದೀರಾ, ಜೊತೆಗೆ ಶಾಲೆ ಬಗ್ಗೆ ಹೇಳ್ಬೇಕಾಗಿದ್ರೆ 1-2 ಮಾತು. ಓಕೆನಾ? ಆದಷ್ಟು ಸಂಕ್ಷಿಪ್ತವಾಗಿ ಮಾಡಿ, ಇನ್ನು ಎಲ್ಲರೂ ಅವಕಾಶಗಳು ಕೊಡ್ಬೇಕಾಗಿರೋದ್ರಿಂದ. ಎಸ್ ಸರ್ ಪ್ಲೀಸ್. ವಸಂತನಿಂದ ಶುರು ಮಾಡೋಣ. ಎಸ್ ವಸಂತ. ಇಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ನನ್ನ ಹೆಸರು ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ, ಬಟ್ ಈಗಿರೋ ಸ್ಟೂಡೆಂಟ್ಸ್ಗೆ ನನ್ನ ಹೆಸರು ಗೊತ್ತಿಲ್ಲ ಇಲ್ಲಿ. ಆಮೇಲೆ ನನ್ನ ಹೆಸರು ವಸಂತ್ ಕುಮಾರ್ ಅಂತ ಹೇಳ್ಬಿಟ್ಟು, ಇದೇ ಶಾಲೆಯಲ್ಲಿ ಓದಿ ಬೆಳೆದು ಈಗ ಒಂದು ಪ್ರಸ್ತುತ ಕಂಪ್ನಿಲಿ ಕೆಲಸ ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿರೋದಕ್ಕೆ ಕಾರಣ ಈ ಶಾಲೆ ಅಂತಲೇ ಹೇಳ್ತೀವಿ ನಾವು. ಈಗ 22 ವರ್ಷ ಆಗಿದೆ ನಾವು ಇವತ್ತು ಇಲ್ಲಿ ಸ್ಟೇಜ್ ಬಂದು ನಿಂತ್ಕೊಳ್ಳೋದಕ್ಕೆ. 22 ವರ್ಷದ ಮಧ್ಯದಲ್ಲಿ ನಾವೇನು ಮಾಡಿದ್ದೀವಿ ಅಂತ ಯಾರಿಗೂ ಏನೂ ಗೊತ್ತಿಲ್ಲ ಇಲ್ಲಿ. ಆ 22 ವರ್ಷದ ಮಧ್ಯದಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಕ್ಕೆ ಹೋದರೆ, ಇಲ್ಲಿ ಸ್ಕೂಲ್ ಲೈಫ್ ಮುಗಿದಿದ್ದಾದ್ಮೇಲೆ ಮತ್ತೆ ಕಾಲೇಜು, ಡಿಗ್ರಿ ಆದಮೇಲೆ ಕೆಲಸ, ಈ ಥರ ಎಲ್ಲ ಹೋಗಿದೆ. ಅದೇ ಏನು ಹೋಗಿದೆ ಅಂತ ಹೇಳಬೇಕು ಅಂತಂದರೆ, ನಾನು PUC ಮಾಡಿ ಮತ್ತು ಇಂಜಿನಿಯರಿಂಗ್ ಮಾಡಿ ಈಗ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ, ಡಿಸೈನ್ ಇಂಜಿನಿಯರ್ ಅಂತ ಹೇಳ್ತೀನಿ. ಇದು ಆಲ್ಮೋಸ್ಟ್ ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಗೊತ್ತಿದೆ, ಗೊತ್ತಿಲ್ಲದಿದ್ದವ್ರು ತಿಳ್ಕೊತಾರೆ ಅಷ್ಟೇ ಅಂತ, ಅದಕ್ಕೋಸ್ಕರ ಹೇಳ್ತಿದ್ದೀವಿ. ಇವತ್ತು ನಾನೇನು ಆಟೋಮೊಬೈಲ್ ಇಂಜಿನಿಯರ್ ಅಂತ ಆಗಿ ನಿಂತ್ಕೊಂಡಿದ್ದೀನೋ ಇಲ್ಲಿ, ಅದಕ್ಕೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಶಿಕ್ಷಕರೇ ಇದಕ್ಕೆ ಮುಖ್ಯ ಕಾರಣ. ಇವತ್ತೇನೇ ಆಗಿ ನಾವಿಲ್ಲಿ ನಿಂತಿದ್ರು ಅದಕ್ಕೆ ಅವರು ಅವತ್ತು ಹಾಕ್ಕೊಟ್ಟ ಪೀಠಿಕೆನೇ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಕಿರು ಪರಿಚಯ. ನನ್ನ ಹೆಸರು ಚಂದ್ರಕಲಾ. ಇದೇ ಸ್ಕೂಲಲ್ಲಿ ನಾನು SLC ಮುಗಿಸಿ ಆದಮೇಲೆ PUC ಆಗಿ BEd ಮಾಡಿಕೊಂಡು 11 ವರ್ಷ ಶಿಕ್ಷಕ ವೃತ್ತಿಯಾಗಿ ಸೇವೆ ಸಲ್ಲಿಸಿದೆ. ಆದರೆ ಇವಾಗೂ ಸಹ ನನಗೆ ಏನಾಗ್ತಿದೆ ಅಂದರೆ ಭಯ ಆಗ್ತದೆ. ಟೀಚರ್ಸ್ ಮುಂದೆ ಇದ್ದಾರೆ, ಆ ಭಯ ನನಗೆ ಇವಾಗೂ ಕಾಡ್ತಾ ಇದೆ. ಅವಾಗ ಏನಿತ್ತು ಭಯ, ಇವಾಗೂ ಹಾಗೆ ಇದೆ. 11 ವರ್ಷ ಕೆಲಸ ಮಾಡಿದ್ರು ಸಹ ನಾನು ಅಲ್ಲಿ ಮಕ್ಕಳ ಮುಂದೆ ಹೇಳ್ಕೊಡ್ತಿದ್ದೆ, ಆಗ ಅಷ್ಟೊಂದು ಭಯ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿದ್ದಾಗ ನನಗೆ ಏನು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಭಯ ಏನು ಗೊತ್ತಿಲ್ಲ ನನಗೆ. ಅಂದರೆ ಅವ್ರಿಗೆ ಇದ್ಮೇಲೆ ಇರೋಂಥ ಗೌರವ ಅಂತ ನಾನು ಅನ್ಕೊಂತೀನಿ. ಅವ್ರ ಆಶೀರ್ವಾದದಿಂದ ನಾನು 11 ವರ್ಷ ಆ ಮಕ್ಳಿಗೆ ಹೇಳ್ಕೊಟ್ಟಿದ್ದೀನಿ. ಅದು ಹೇಳ್ಕೊಡೋಕ್ಕೆ ಕಾರಣ ಅಂದರೆ ಗುರುಗಳು. ಇವರ ಆಶೀರ್ವಾದದಿಂದ ನಾನು ಇವಾಗ ಒಂದು ಮಕ್ಳಿಗೆ ಹೇಳ್ಕೊಟ್ಟಿದ್ದೀನಿ ಅಂದರೆ, ಅವ್ರು ಒಂದು ಸ್ಕೋರ್ ತೆಗಿತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳಂತ ನಾನು ಹೇಳ್ತೀನಿ. ಏನು ಹೇಳ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ನೋಡಿ ತುಂಬ ಖುಷಿ ಆಗ್ತಿದೆ ಸರ್. ಸಂತೋಷ. ಎಸ್ ಪ್ಲೀಸ್ ಮೇಡಮ್. ಎಲ್ರಿಗೂ ನಮಸ್ಕಾರ. ಈ ಒಂದು ದಿನಕ್ಕೆ ನಾವು ಸಾಕಷ್ಟು ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಲಕ್ಕಿಲಿ ಆ ಒಂದು ದಿನ ಇವತ್ತು ಬಂದಿದೆ. ಮೊದಲನೇದಾಗಿ ನಾನು ಎಲ್ಲ ಟೀಚರ್ಸ್ಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಿರೋದಕ್ಕೆ. ಒಂದು ರೊಟೀನ್ ಡೈಲಾಗ್ ಹೇಳ್ತಾ ಶುರು ಮಾಡ್ತೀನಿ. ನಾವು 2003-04 ಬ್ಯಾಚ್ ಇದ್ದಾಗ ನಮಗೆ HM ಲಕ್ಷ್ಮೀ ನರಸಯ್ಯ ಸರ್ ರೊಟೀನ್ ಆಗಿ, ನನಗಂತೂ ಎಸ್ಪೆಷಲಿ ಸಾಕಷ್ಟು ಸಲ ಅವ್ರ ಹತ್ರ ಅನ್ಸ್ಕೊಂಡಿದೀವಿ. ಹೇಳ್ತೀಯಾ? ಯಾರಿಗಾದ್ರು ನೆನಪಿದ್ರೆ ಹೇಳ್ಬೋದಾ?
ಫಸ್ಟ್ ನೀವು ಹೇಳಿ ಮ್ಯಾಮ್, ನೋಡೋಣ ಅದರಿಂದ ಹೆಂಗ್ ಬರುತ್ತೆ ರೆಸ್ಪಾನ್ಸ್ ಅಂತ. ಹೇಳಿ ಫಸ್ಟ್ ನೋಡೋಣ. ನನ್ನ ಇಡೀ ಲೈಫಲ್ಲಿ ಇಂಥ ವರ್ಸ್ ಬ್ಯಾಚ್ನ ನಾನು ಯಾವತ್ತೂ ನೋಡಿಲ್ಲ. ಪ್ರತಿ ಸತಿ ಕಂಪ್ಲೇಂಟ್ ಬಂದಾಗ್ಲೂ ಕ್ಲಾಸ್ ರೂಮ್ ಅಲ್ಲಿ ಸ್ಟಾಫ್ ರೂಮ್ ಅಲ್ಲಿ ಈ ಡೈಲಾಗ್ ರೊಟೀನ್ ಆಗಿ ಬರ್ತಿತ್ತು. ಆ ಟೈಮಲ್ಲಿ ನಿಜವಾಗ್ಲೂ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ, ತಲೆ ಉಸ್ಕೊಂಡು ಆಗ್ತಿರ್ತಿದ್ವಿ. ಮನೇಲಿ ಪೇರೆಂಟ್ಸ್ ನಮ್ಮ ಮಾವ ಬರ್ತಿದ್ರು, ಅವ್ರನ್ನ ಊಗಿತಿದ್ರೆ ನಗ್ತಿದ್ಯಲ್ಲ ನಾಚ್ಕೊಳ್ಳಿ. ಸೊ ಆ ಒಂದು ಇನ್ಸಿಡೆಂಟ್ ನಾನು ಸುಮಾರು ಸಲ ನೆನೆಸ್ಕೊಳ್ತೀನಿ. ಅದೇ ತರ ನನ್ನ ಮಗನೂ ಮಾಡ್ತಾನೆ, ಏನಾದ್ರೂ ಬೈತಿದ್ರೆ ನಗ್ತಾ ಇರ್ತಾನೆ. ನಾನು ಎಲ್ಲ ನನ್ನ ಬುದ್ಧಿನ ಮಾಡಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಈ ಒಂದು ದಿನಾನ ನಾನು 4 years ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಎಲ್ಲ ಟೀಚರ್ಸ್ನ ಭೇಟಿ ಮಾಡಬೇಕು, ನಮ್ಮ ಸ್ಟೂಡೆಂಟ್ಸ್ನ ಮತ್ತೆ ನೋಡಬೇಕು ಅಂತ. ಆ ಒಂದು ಟೈಮ್ ಇವತ್ತು ಬಂದಿದೆ. ನನಗೆ ತುಂಬ ಖುಷಿ ಆಗ್ತದೆ. ಇವತ್ತು ಸಾಕಷ್ಟು ಜನ ಬರಬೇಕಾಗಿತ್ತು, ನಮ್ಮದು ಸ್ಟ್ರೆಂತ್ ತುಂಬ ಇತ್ತು 10th ಅಲ್ಲಿ. ಸ್ವಲ್ಪ ಜನ ಬಂದಿದ್ದಾರೆ. ಈಗ ನಾನು ಪರಿಚಯ ಮಾಡ್ತೀನಿ. ನನ್ನ ಹೆಸರು ಶ್ವೇತಾ ಎಲಿಯೆ, ನಾಗನಾಯಕನಹಳ್ಳಿಯಿಂದ ಬರ್ತಿದ್ದೆ. 1 to 7th ವರೆಗೂ ನಾನು ನಾಗನಾಯಕನಹಳ್ಳಿನೇ ಓದಿದ್ದು. 8th ಇಂದ 10th ವರೆಗೂ ನಾನು ಇದೇ ಸ್ಕೂಲಲ್ಲೇ ಓದಿದೆ. ಇಲ್ಲಿ ಎಲ್ಲರೂ ನನಗೆ ಫೇವ್ರೆಟ್ ಟೀಚರ್ಸ್. ಎಲ್ಲರನ್ನು ವಹಿಸ್ಕೊಂಡಿದ್ದೀವಿ, ಎಲ್ಲರೂ ರೇಗಿಸ್ಕೊಂಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಗುಂಪಲ್ಲಿ ಕೂತಿರ್ಬೇಕಾದ್ರೆ ಅದೆಲ್ಲ ನಡೀತಿತ್ತು ಚಿಕ್ಕ ಪುಟ್ಟಿದ್ದಷ್ಟೇ. ಬಟ್ ಆ ಒಂದು ಫನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಈ ಒಂದು ಬ್ಯುಸಿ ಲೈಫಲ್ಲಿ. ಮತ್ತೆ ಆ ಒಂದು ಪ್ರೇಯರ್ ಮೂಲಕ ಅದನ್ನೆಲ್ಲ ನೆನಪಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮಗೂ ಕೂಡ ತುಂಬಾ ಥ್ಯಾಂಕ್ಸ್. ಶೋರ್ ಮ್ಯಾಮ್, ಖಂಡಿತವಾಗ್ಲೂ ಸಾಕಷ್ಟಿದೆ, ಇನ್ನು ಎಂಜಾಯ್ ಮಾಡೋದು ಕೂಡ. ಸೊ ಪ್ಲೀಸ್. ನನ್ನ ಹೆಸರು ಪ್ರಿಯಾಂಕಾ ಯಾಡಾಡ. ನಾನು 8th ಇಂದ 10th ವರೆಗೂ ಇದೇ ಶಾಲೆಯಲ್ಲಿ ಓದಿದೆ. ಈಗ ಅಂಗನವಾಡಿ ಟೀಚರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನೀಗ ಅಂಗನವಾಡಿ ಟೀಚರ್ ಆಗಿ ಫೌಂಡೇಶನ್ ಆಗ್ತಿದ್ದೀನಿ. ಬಿಕಾಸ್ ಅಂದರೆ ಅಡಿಪಾಯ ಅಂತಾರಲ್ವಾ, ಅಡಿಪಾಯ ಅಲ್ಲಿಂದಾನೆ. ಸೊ ಅದನ್ನು ನಾನು ಕಲ್ತಿದ್ದು ನಮ್ಮ ಟೀಚರ್ಸಿಂದಾನೆ ಅಂತ ನಾನು ತುಂಬ ಹೆಮ್ಮೆಯಿಂದ ಈ ದಿನ ಹೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬಾ ಪ್ಲ್ಯಾನ್ ಮಾಡಿ ತುಂಬ ವರ್ಷದಿಂದ, ಬಟ್ ಈಗ ಸಕ್ಸಸ್ ಆಗಿ ಇವತ್ತೊಂದು ದಿನ ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಈ ವೇದಿಕೆಯಲ್ಲಿ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ನೋಡ್ತಿದ್ದೀವಿ, ಸ್ವಲ್ಪ ಜನ ಮಿಸ್ ಆಗಿದ್ದಾರೆ. ಎಸ್ಪೆಷಲಿ ನಮ್ಮ ಗುರುಗಳು ತುಂಬ 22 ವರ್ಷದ ನಂತರ ನಾನು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ಸರ್. ಎಲ್ರಿಗೂ ತುಂಬ ಧನ್ಯವಾದಗಳು ಬಂದಿದ್ದಕ್ಕೆ. ಸೊ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮ್ಯಾಮ್. ಸರ್ ಪ್ಲೀಸ್ ಹೇಳಿ, ನಿಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಾ ಈಗ ತಾವು? ನಮ್ಮ ಹೆಸರು ಅನಿಲ್ ಅಂದ್ಬಿಟ್ಟು. ನಮ್ಮದಿದೆ ಚಂದ್ರಪಟ್ಟ ಹತ್ರ. ಏನು ಮಾಡ್ಕೊಂಡಿದ್ದೀರಿ ಸರ್ ತಾವು? ನಾವು SLC ಮುಗಿದ್ಮೇಲೆ ಮತ್ತೆ ITI ಮಾಡ್ಕೊಂಡು ITI ಮುಗಿದ್ರೆ ನೆಕ್ಸ್ಟು ಇಸ್ರೋದಲ್ಲಿ ಒಂದು 6 ವರ್ಷ ವರ್ಕ್ ಮಾಡಿದ್ವಿ. ಓಕೆ. ಅದು ಮತ್ತೆ ಚೆಂದಾಗಿ ಸ್ವಲ್ಪ ಬಿಸ್ನೆಸ್ ಕಟ್ಕೊಂಡು. ಓಕೆ. ನಮ್ಮ ಇದಾದೆ SLC ಮುಗಿದ್ಮೇಲೆ ಒಂದು ITI ಮಾಡ್ಕೊಂಡು ಮತ್ತೆ ತದನಂತರ ಇಸ್ರೋದಲ್ಲಿ ಒಂದು 6 ವರ್ಷ ವರ್ಕ್ ಮಾಡಿದ್ದೆ. ಆಮೇಲೆ ನೆಕ್ಸ್ಟು ಈಗ ಸಣ್ಣದಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೆ, ಒಂದು ಹಾರ್ಡ್ವೇರ್ ಅಂಗಡಿ ಇಟ್ಕೊಂಡು. ಅಷ್ಟೇ ನಾನು ಈ ಒಂದು ದಿವಸ ತುಂಬ ಹುಡುಗರು SLC ಬ್ಯಾಚ್ ಅವರೆಲ್ಲ ಸೇರಿ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಏನು ಮಾತಾಡೋದು ಅಂತ ಸ್ವಲ್ಪ ಖುಷಿಯಾಗಿ ಏನು ಮಾತಾಡೋಕ್ಕೆ ಬರ್ತಾ ಇಲ್ಲ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡ್ತಾ ಎಲ್ಲರಿಗೂ ಸಂತೋಷ ಸರ್. ಪ್ಲೀಸ್ ಹೇಳಿ, ನಿಮ್ಮ ಪರಿಚಯ ಆಗಿ. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಬಿಳಿಗನಹಳ್ಳಿಯಿಂದ ಬರ್ತಾ ಇದ್ದೆ. ನಾನೀಗ ಸಿಮೆಂಟ್ ಕಂಪ್ನಿಯಲ್ಲಿ ಸೇಲ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂತೋಷ ಸರ್. ಪ್ಲೀಸ್. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ ಗೌಡ ಅಂತ. ನಾನು ಸಹ ವೆಂಕಟೇಶ್ ನನ್ನ ಜೊತೆಲೇ ಬಿಳಿಗಾಡಿಯಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ನಾನೀಗ ಬಿಮಲ್ ಅಂತ ಕಾರ್ ಶೋರೂಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಮ್ಯಾನೇಜರ್ ಆಗಿ. ಬಟ್ಟು ನಾವು ಈ ಜಾಗಕ್ಕೆ ಬಂದು ನಿಂತ್ಕೋಬೇಕಾದ್ರೆ ಇಲ್ಲಿ ನಡಿಬೇಕಾಗಿದ್ದೀವಿ. ಇಲ್ಲಿ ಬರಬೇಕಾದ್ರೆ ತುಂಬ ಒಂದು ಇದಾಗುತ್ತೆ. ಮುಂಚೆ ಹಳೇ ತುಂಬ ಜನ ಈ 7th 8th ಬಂದಿದ್ದೆಲ್ಲ ಹೆಂಗಿದ್ರು ತುಂಬ ಇಲ್ಲಿ ಬಂದರೆ ತುಂಬ ಫೀಲ್ ಆಗುತ್ತೆ ನನಗೆ. ಆ ಸ್ಕೂಲ್ ಹೆಂಗಿತ್ತು ಲೈಫು. ಸೀರಿಯಸ್ ಆ ಪ್ರೇಯರ್ ಮಾಡಬೇಕಾದ್ರೆ ನನ್ನ ಕಣ್ಣಲ್ಲಿ ಇರ್ಬಿಟ್ಟು ಇಷ್ಟೆಲ್ಲ ನಾವು ಇಷ್ಟು ಕಷ್ಟಪಟ್ಟು ಮಾಡ್ತಿದ್ವಿ. ಈಗ 5 ನಿಮಿಷ ಬಿಸಿಲಲ್ಲಿ ನಿಂತ್ಕೊಳಕ್ಕಾಗಲಿಲ್ಲ ನನ್ನ ಕೈಲಿ. ಯಾಕಂದರೆ ಆ ಲೈಫು ಶನಿವಾರ ಬಂತಂದರೆ ನಮ್ಮ ಡ್ರಾಯಿಂಗ್ ಮಾಡ್ಕೊಂಡು ಫೀಲ್ಡಲ್ಲಿ ಹಾಕೊಂಡು ಎಲ್ಲಿ ಮಾಡಿಸ್ತಾ ಇದ್ರು. ತುಂಬ ಹೊಟ್ಟೆ ಆಯಿತು, ಊಟ ಮಾಡಿ ಟಿಫನ್ ಇರ್ತಾ ಇರಲಿಲ್ಲ. ಅವ್ರು ಬಿಟ್ಟರೆ ಸಾಕು ಅಂತಿದ್ವಿ ನಾವು. ಆಗ ಅಷ್ಟೇ ಭಯ ಆಗ್ತಿತ್ತು. ಅಷ್ಟೇ ತುಂಬ ಕಷ್ಟಪಟ್ಟಿದ್ವಿ. ಬಟ್ ಅಷ್ಟು ಕಷ್ಟಪಟ್ಟು ತಿನ್ನೋದ್ರಿಂದ ನಾವು ಇಷ್ಟು ಚೆನ್ನಾಗಿದ್ದೀವಿ, ಇಷ್ಟು ಲೈಫ್ ಲೀಡ್ ಮಾಡ್ಕೊಂಡಿದ್ದೀವಿ ಅಂತ. ಈ ಲೈಫ್ನ ಲೀಡ್ ಮಾಡೋಕ್ಕೆ ಹೆಲ್ಪ್ ಮಾಡೋಂಥ ನಮ್ಮದು ಎಲ್ಲರಿಗೂ ಧನ್ಯವಾದಗಳು ಸರ್.
ಸಂತೋಷ ಇಷ್ಟು ಮಾತಾಡೋಕೆ ಸಂತೋಷ. ಬಿಕಾಸ್ ಐ ಥಿಂಕ್ ಮಕ್ಕಳಿಗೆ ಜಾಸ್ತಿ ಇದು ಮನ ಮುಟ್ಟಬೇಕು ಅನ್ನೋಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಬಹುಶಃ ಮಕ್ಕಳೇ ನಿಮಗೆ ಗೊತ್ತಾಗ್ತದೆ, ಟೀಚರ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ, ಕೆಲವರು ಬಿಸ್ನೆಸ್ ಮಾಡ್ತಿದ್ದೀನಿ, ಕೆಲವರು ಆಫೀಸರ್ ಆಗಿದ್ದಾರೆ, ಕೆಲಸ ತಗೊಂಡಿದ್ದಾರೆ. ಸೊ ಅವ್ರು ಏನ್ ಶ್ರಮ ಪಡ್ತಾ ಇದ್ದಾರೆ ಅನ್ನೋ ನಿಮ್ಗೆ ಅರ್ಥ ಆಗ್ತದೆ ಅಲ್ವಾ? ಸೊ ಅದೇ ರೀತಿ ನೀವು ಸಹ ಶ್ರಮ ಪಡಬೇಕು. ಖಂಡಿತವಾಗ್ಲೂ ಒಂದು ಒಳ್ಳೆ ಹಂತ ನಮಗೂ ಬರುತ್ತೆ. ಸೊ ಈಗ ಏನ್ ಮಾಡ್ತೀನಿ ಸರ್, ನೀವೆಲ್ಲರೂ ಸೈಡಿಗೆ ಬನ್ನಿ, ಈ ಕಡೆಗೆ ನೀವೆಲ್ಲರೂ ಸೈಡಿಗೆ ಬನ್ನಿ. ಈಗ ಸರ್ ಮೈಕ್ ಆಫ್ ಆಗಿದೆಯಾ ನೋಡ್ಕೊಳ್ಳಿ, ಜಸ್ಟ್ ಸೈಡಿಗೆ ಬನ್ನಿ. ಹಾಗೇನೆ ಈಗ ನೀವು ಗೆಸ್ ಮಾಡಬೇಕು ನಮ್ಮ ಹಳೆ ವಿದ್ಯಾರ್ಥಿಗಳು. ನಾನೀಗ ಒಬ್ಬ ನಮ್ಮ ಪ್ರೀತಿಯ ಶಿಕ್ಷಕರನ್ನ ನಾನು ಕರಿತೀನಿ. ಅವ್ರ ಹೆಸರು ಹೇಳಲ್ಲ, ಅವ್ರ ಬಗ್ಗೆ ಇರುವಂತಹ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಗೆಸ್ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೋಬೇಕು. ಓಕೆನಾ? ಸೊ ಅವರಿಂದ ಒಂದು ಖುಷಿ ಕೊಡುವಂತಹ ಸಂಗತಿ ಇದೆ ಇಲ್ಲಿ. ಓಕೆ, ನಮ್ಮೆಲ್ಲರಿಗೂ ಬಹಳ ಖುಷಿ ಕೊಡುವಂತ ಸಂಗತಿ ಇದೆ. ಸೊ ಬಹುಶಃ ಇವರು ಯಾವಾಗ್ಲೂ ಕೂಡ ಕೋಪ ಅಂತಂದ್ರೆ ಇವ್ರಿಗೆ ಗೊತ್ತೇ ಇಲ್ವೇನಪ್ಪ ಅನ್ನೋ ರೀತಿ ಇರ್ತಿದ್ರು. ಸದಾ ನಗ್ನಗತ, ಒಂಥರ ಹಸನ್ಮುಖಿ ಜೀವ ಅಂತಾರಲ್ವಾ, ಸೊ ಆ ರೀತಿ ಇರ್ತಿದ್ದೇನೋ ಅಂತ ಅನ್ಸುತ್ತೆ. ಜೊತೆಗೆ ಕ್ರಿಯೇಟಿವಿಟಿ ಅನ್ನೋ ವಿಷಯ ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತಂದ್ರೆ ಏನು, ಅದೆಷ್ಟು ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳಿಗೆ ಅನ್ನುವಂತ ವಿಷಯನ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಇದರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ನಮಗೆ ಪಠ್ಯದ ವಿಷಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳೇ ಬಹಳ ಇಷ್ಟ. ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ಮನಮುಟ್ಟವಾಗಿ ಮಾತಾಡೋದು ಹೇಳ್ತಾ ಇದ್ರು. ಗಣಿತ ವಿಷಯದ ಯಾವುದೇ ವಿಷಯ ಇರಲಿ ತುಂಬಾ ಸುಲಭವಾಗಿ ಮಕ್ಕಳಿಗೆ ಅರ್ಥ ಮಾಡಿಸುವಂತ ರೀತಿಯಲ್ಲಿ ನಮಗೆ ಪಾಠ ಮಾಡ್ತಿದ್ದ ಮೇಷ್ಟ್ರವರು. ಸೊ ಐ ಥಿಂಕ್ ಇಷ್ಟು ಹೇಳಿದ್ಮೇಲೆ ಗೊತ್ತಾಗಿರುತ್ತೆ ನಮ್ಮ ಮೇಷ್ಟ್ರು ಯಾರವರು. ದಯಮಾಡಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ CAK ಸರ್ನ ವೇದಿಕೆ ಮೇಲೆ. ದಯಮಾಡಿ ಸರ್ ಪ್ಲೀಸ್ ಬನ್ನಿ, ದಯಮಾಡಿ ಸರ್ ಪ್ಲೀಸ್ ಬನ್ನಿ. CAK ಸರ್ ಸ್ಟೇಜ್ ಮೇಲೆ ಬರೋವರೆಗೂ ಕೂಡ ಚಪ್ಪಾಳೆಗಳು ಲೆಕ್ಕದ ಮೇಲೆ ಲೆಕ್ಕ ಜಾಸ್ತಿ ಆಗ್ತಾನೆ ಇರ್ಬೇಕದು. ಸರ್ ದಯಮಾಡಿ, ಇದು ನಿಮ್ಮ ಒಂದು ಆಯುಧ. ಓಕೆ ಸರ್, ನೀವು ಇಲ್ಲಿ ನಿಂತ್ಕೊಳ್ಳಿ. ಇವಾಗ ಈ ಕಡೆ ಬನ್ನಿ, ನೀವು ಬನ್ನಿ ಎಲ್ಲ ಮಕ್ಕಳು 7 ಜನ ಒಂದು ಲೈನ್ ನಿಂತ್ಕೋಬೇಕು ಹಿಂಗೆ. ಸರ್ ಬನ್ನಿ ಸರ್ ಎಲ್ಲ. ಇವಾಗ ಏನಪ್ಪ ಟಾಸ್ಕ್ ಅಂದ್ರೆ ಸರ್, ಇವಾಗ ನೀವು ಅವ್ರಿಗೆ ಹೊಡಿಬೇಕು. ಅಲ್ಲ, ಈ ತರ ಲೈನ್ ನಿಂತ್ಕೊಳ್ಳಿ, ಟ್ರೈನ್ ತರ ಒಬ್ಬರಿಂದ ನಿಂತ್ಕೊಳ್ಳಿ. ಮೈಕ್ ನಾನು ನಿಮಗೆ ಕೊಡ್ತೀನಿ. ಸರ್ ಇವರೆಲ್ಲ ಲೇಟಾಗಿ ಬಂದಿದ್ದಾರೆ, ಕಾರಣ ನೀವು ಎಷ್ಟು ಚೆನ್ನಾಗಿ ಕೊಡ್ತೀರಾ ಅನ್ನೋದೇ ಟಾಸ್ಕ್ ಇಲ್ಲಿ. ಕಾರಣ ಕೊಡ್ಬೇಕು, ಯಾಕೆ ಲೇಟ್ ಆಗಿದೆ ಅನ್ನೋ ಕಾರಣ ಕೊಡ್ಬೇಕು. ಕಂಡೀಷನ್ಸ್ ಏನು ಅಂದ್ರೆ, ಒಬ್ರು ಹೇಳಿದ್ರೆ ಇನ್ನೊಬ್ರು ರಿಪೀಟ್ ಮಾಡೋ ಹಾಗಿಲ್ಲ, ಒಬ್ರು ಹೇಳಿದ್ರೆ ಇನ್ನೊಬ್ರು ರಿಪೀಟ್ ಮಾಡೋ ಹಾಗಿಲ್ಲ. ಸರ್ ಹುಷಾರಿಲ್ಲ, ಮದುವೆ ಇತ್ತು, ಊರಲ್ಲಿ ಹಬ್ಬ ಇತ್ತು, ಈ ವಿಷಯಗಳು ಹೇಳ್ಬಾರ್ದು. ಏನಾದ್ರೂ ಸಮಥಿಂಗ್ ಡಿಫ್ರೆಂಟ್ ಆಗಿ ಹೇಳ್ಬೇಕು. ಆಮೇಲೆ ಸರ್ ಹೊಡಿತಾರೆ, ಆಕ್ಟ್ ಮಾಡಬೇಡಿ, ಓವರ್ ಆಕ್ಟ್ ಮಾಡಿ. ಸ್ವಲ್ಪ ಆಕ್ಟ್ ಮಾಡಬೇಡಿ, ಓವರ್ ಆಕ್ಟ್ ಮಾಡಿ. ಸ್ವಲ್ಪ ಡಸ್ಟಲ್ಲೇ ಹೊಡಿತಿದ್ರ ಸರ್, ಡಸ್ಟಲ್ಲೇ ಹೊಡಿತಿದ್ರ ಅಂತೆ ನೀವು ಮೇಡಮ್. ಅದು ಹೊಡೆದು ಅದು ಹೋಗ್ಬಿಟ್ಟಿದೆ ಆಗ್ಲೇ, ಸದ್ಯಕ್ಕೆ ಇದನ್ನೇ ತಗೊಳ್ತಾರ. ಓಕೆ ಸರ್, ಲೈನ್ ಒಬ್ಬೊಬ್ಬರೇ ಬನ್ನಿ. ಈ ರೀತಿ ಒಬ್ಬರಿಂದ ನಿಂತ್ಕೊಳ್ಳಿ. ಪ್ರಯಾರಿ ನಿಂತಿದ್ರಲ್ವಾ, ಆ ರೀತಿ ನಿಂತ್ಕೊಳ್ಳಿ. ಸರ್ ಬನ್ನಿ. ಓಕೆ, ನಾನು ಮೈಕ್ ಕೊಡ್ತೀನಿ ನಿಮ್ಗೆ. ಮಕ್ಕಳೇ ಏನ್ ರೀಸನ್ ಹೇಳ್ತಾರೆ ಕೇಳಿಸ್ಕೊಳಕ್ ರೆಡಿನಾ? ಶೋರ್ ಅಲ್ವಾ? ಈ ರೀಸನ್ಸ್ ನೀವು ಕಾಪಿ ಮಾಡಬೇಡಿ. ಫಸ್ಟ್ ಸರ್ ಇದೇ ಬನ್ನಿ ಸರ್, ಸಿಕ್ಕಿದೆ ಚಾನ್ಸ್, ಮತ್ತೆ ಬರಲ್ಲ, ಜೋರಾಗಿ ಹಾಕಿ ಆಯ್ತಾ? ಓಕೆ, ನೋಡೋಣ. ಕಾರಣ ಕೊಡ್ಬೇಕು, ಚೆನ್ನಾಗಿ ಕೊಡ್ಬೇಕು. ಹೊಡಿತಾರೆ ಓವರ್ ಆಕ್ಟ್ ಮಾಡ್ಬೇಕು ಸ್ವಲ್ಪ. ಕಮ್ ಆನ್, 3, 2, 1 ಸರ್ ಪ್ರೊಸೀಡ್. ಕೇಳಿ ಸರ್. ಆಕ್ಚುಲಿ ಕ್ಲಾಸ್ ರೂಮ್ ಅಲ್ಲಿ ನಾನು ಯಾವತ್ತು 8 ತಿಂದಿಲ್ಲ ಸರ್ ಜೊತೆ, ಇವತ್ತು 8 ತಿನ್ನೋ ಚಾನ್ಸ್ ಸಿಕ್ಕಿದೆ. ಹೇಳ್ಬೋದು, ಇಲ್ಲ ಹೊಡೆದು ಕಳಿಸ್ಬೋದು ಅವ್ರನ್ನ. ನೆನ್ನೆ ಕೊಟ್ಟಿರೋ ಹೋಮ್ವರ್ಕ್ ಮಾಡಿಲ್ಲ, ಅದಕ್ಕೆ ಲೇಟಾಗಿ ಬಂದಿದ್ದು. ಒಂದು ವಿಷಯ ಹೇಳಿದ್ರು, ಏನಪ್ಪ ಡಸ್ಟರ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು. ನನ್ನ ಫೇವರೇಟ್ ತುಂಬ ಡಸ್ಟರ್. ಈವನ್ ನಾವು ಕೀಪ್ ಮೈ ಡಸ್ಟರ್ ಇನ್ ಮೈ ಹೌಸ್. ಅಲ್ಲೇ when I entered into service, I got a duster. 85 ನನಗೆ ಕಂಬೈನ್ ಮಾಡಿ ತಂದ್ಕೊಟ್ಟಿದ್ರು. ಡಸ್ಟರ್ ನಮ್ಮ ಸ್ಕೂಲ್ ಕಂಬೈನ್ ಮಾಡಿ ಕೆಲಸ ಮಾಡ್ತಾ ಇದ್ರು. ನನಗೆ 85 ಡಸ್ಟರ್ ತಂದ್ಕೊಟ್ಟಿದ್ರು ಬೆಂಗಳೂರಿಂದ ₹7. ಇವನ್ ನೋ ಆಲ್ಸೋ ಐ ಕೆಪ್ಟ್ ದಟ್ ಮೈ ಕ್ಲೋಸ್ ಫ್ರೆಂಡ್. ನೋಡಿ ಸರ್, ಹೋಮ್ವರ್ಕ್ ಮಾಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ಹೊಡಿರಿ ಸರ್ ಅವನಿಗೆ. ಹೊಡಿಲೋ ಬೇಡವಾ? ಹೊಡಿರಿ ಸರ್. ನಾನು ಯಾವಾಗ ಹಾಗೆ ಮಾಡ್ತಾ ಇದ್ದು, ಕೆಲವು ಏನಾಗ್ತಾ ಅಂದ್ರೆ ಮಕ್ಕಳು ಹೊಡ್ಬಿಡ್ತಾ ಇದ್ದೆ. ಆಮೇಲೆ ನಮ್ಗೆ ನಿಜವಾದ ಪರಿವಾಗ್ತಾ ಇತ್ತು, ಅವ್ನು ನಿಜವಾದ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ತಾ ಇತ್ತು. ನನಗೇನು ಆಲ್ಟ್ರೇಷನ್ ಇಲ್ಲ. ನಾನು ಅಯ್ಯಪ್ಪ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ, ಆ ಕೋಲ್ನ ಜಾಸ್ತಿ ನಾನೇ ತಗೊಂಡು ಕೊಟ್ಟಿರೋದು ನಿಮಗೆ. ಅದಕ್ಕೆ ಫಸ್ಟ್ ಹೇಳ್ತಿರೋದು ಹೊಡಿರಿ ಅವನಿಗೆ ಅಂತ. ಕೊಡಿರಿ ಸರ್ ಒಂದು ಪ್ರೀತಿಯ ಒಂದು ವಧೆ ಅಷ್ಟೇ. ಎಸ್ ಸರ್. ಓಕೆ, ಥ್ಯಾಂಕ್ ಯು. ಬನ್ನಿ. ಎಸ್, ನೆಕ್ಸ್ಟ್ ಮೈಕ್ ಕೊಡಿ. ಪವಿತ್ರ, ಪ್ರಿಯಾಂಕಾ ಹೆಸರು ಮರ್ತಿದ್ದೀನಿ. ಸರ್, ನಮ್ಮಮ್ಮ ತೋಟಕ್ಕೆ ಹೋಗಿದ್ರು, ಬಂದು ಅಡುಗೆ ಮಾಡಕ್ ಲೇಟ್ ಆಯ್ತು ಸರ್. ನನ್ಗೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ, ಅದಕ್ಕೆ ಊಟ ಮಾಡ್ಕೊಂಡು ಬರಕ್ ಲೇಟ್ ಆಯ್ತು ಸರ್.
ಸಾರ್ ಒಂದಿನ ಅಡಿಗೆ ಅಲ್ಲ ಸಾರ್ ಯಾವಾಗಲೂ ಈಗ ದಿನ ಹೀಗೆ ಹೇಳ್ತಾ ಇದ್ದಲ್ಲಮ್ಮ, ದಿನ ಹೀಗೆ ಹೇಳಿದ್ರೆ ಯಾಕಮ್ಮ ನೀನು ನೀನು ತಲೆ ಸುತ್ತಿದ್ದೋಗ್ಬಿಡ್ತೀನಿ ಸರ್ ಪ್ರೇಯರ್ ಅಲ್ಲಿ. ಮತ್ತೆ ಪಿಟಿ ಸರ್ ಯಾಕಮ್ಮ ಅಂತ ಕೇಳ್ತಾರೆ ಸರ್. ನೀನು ಹೀಗೆ ಹೇಳಿ ಜಲ್ದಿ ನೀನು ಖಂಡಿತ ಉದ್ಧಾರ ಆಗಲ್ಲಮ್ಮ ನೀನು. ಬಹುಶಃ ನಾನು ಡೈಲಾಗ್ ಅನ್ಕೊಂತೀನಿ ಸರ್. ಹಂಗೆ ಕೊಡಿ ಸರ್, ನಿಮ್ಮ ಡೈಲಾಗ್ ಹಂಗೆ ಕೊಡ್ತೀನಿ ಸರ್. ಆಗಲ್ಲ ನೀನು ಗಡಪ ಮೈಕ್ ಪಾಸ್ ಮಾಡಿ ಜೋರಾಗಿ. ಮೈಕ್ ಕ್ಲೋಸ್. ನಾಗನಹಳ್ಳಿಯಿಂದ ಇಲ್ಲಿ ಬರ್ಬೇಕಾದ್ರೆ ನಡ್ಕೊಂಡ್ ತುಂಬಾ ನಡ್ಕೊಂಡ್ ಬರ್ಬೇಕಲ್ವಾ ಸರ್? ಅಯ್ಯೋ ಅಡುಗೆ ಆಗಿರ್ಲಿಲ್ಲ ಸರ್. ಇದೆಲ್ಲ ಸಿಟ್ಟು ರೀಸನ್ ಕೊಡಬಾರ್ದು ಕಣಮ್ಮ. ಬರಬೇಕು, ಏನೋ ಒಂದು ಮಾಡ್ಕೋಬೇಕು. ನೀವು ಪೇರೆಂಟ್ಸ್ ಹೇಳಬೇಕು, ನೀವು ಹೇಳಬೇಕು, ನೀವು ಕೋಆಪರೇಟ್ ಮಾಡಬೇಕು ಪೇರೆಂಟ್ಸ್ಗೆ. ನಡ್ಕೊಂಡ್ ಬರ್ಬೇಕಾಗಿತ್ತು. ಏನು ಆಯ್ತು, ನೀವು ಏನು ಮಾಡೋಕ್ಕಾಗಲ್ಲ. ಇನ್ನ ಇಟ್ಕೊಳ್ಳಿ ಹೋಗ್ಲಿ, ಏನು ಮಾಡೋಕ್ಕಾಗತ್ತೆ. ಅಯ್ಯೋ ಆಯ್ತು. ಓಕೆ ನೆಕ್ಸ್ಟ್. ಸರ್ ಯಾವಾಗಲೂ ಲೇಟ್ ಬರ್ತಾರೆ ಸರ್ ಇವರು. ಶ್ವೇತಾ ಬರೀ ಬಂದ ತಕ್ಷಣ ಕೇಳಿದೆ ಇಲ್ಲಿ, ನೀ ಶ್ವೇತಾ ನೀ ಚೆನ್ನಾಗಿ ಗೊತ್ತಿ ಬಿಡಮ್ಮ ಅಂತ ಇದ್ದೆ. ಯಾವಾಗಲೂ ಮಗನ ಕರ್ಕೊಂಡ್ ಬರ್ತಾ ಇದ್ರು. ಆಮೇಲೆ ನೋಡಿದ್ಮೇಲೆ SSLC ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆದ್ರಿ. ಯಾಕಮ್ಮ ಇವತ್ತು ಲೇಟ್ ನೀನು ಇವತ್ತು? ಸೈಕಲ್ ಪಂಚರ್ ನೀನು ಯಾವಾಗಲೂ ಇದೇ ಆಗೋಯ್ತಮ್ಮ. ದಿನ ಒಂದು ದಿನ ಬೇರೆ ಬೇರೆ ಕಾರಣನೇ ಕೊಡೋದು, ಒಂದೇ ಕಾರಣ ಒಂದ್ಸಾರಿ ಬೇರೆ ಬೇರೆ ಕಾರಣ ಬೇಕಾಗಿದೆ. ಏನಪ್ಪ, ಏನು ಸಮಾಚಾರ? ಏನು ಅಲ್ಲಿಂದ ಬೇರೆ ಬರ್ತಾ ಇದೆ ವಾಯ್ಸ್? ಅದಕ್ಕೇನೆ ಬೋಂಡ ತಿಂತೀನಿ ಈಗಾಗಲೇ. ಸರಿ ಇನ್ಮೇಲೆ ಸ್ವಲ್ಪ ಬೋಂಡ ಕಡಿಮೆ ಮಾಡಿ, ಗೊತ್ತಾಯ್ತಾ? ಓಕೆನಪ್ಪ, ಆಯ್ತು ನಡಿ ಹೋಗಿ. ಇನ್ನೇನು ಮಾಡೋಕ್ಕಾಗಲ್ಲ. ಓಕೆ ನೆಕ್ಸ್ಟ್. ಬನ್ನಿ ಸರ್ ಬೇಗ. ಮೈಕ್ ಕೊಡಿ. ಸಾಮಾನ್ಯವಾಗಿ ನಾನು ಸ್ಕೂಲ್ ಸರಿ, ನೀವು ಸ್ಟೂಡೆಂಟ್ ಇವಾಗ ನೀವು ಸ್ಟೂಡೆಂಟ್ ಅನ್ಕೊಳ್ಳಿ ಸರ್. ಸಾಮಾನ್ಯವಾಗಿ 90% ನಾನು ಸ್ಕೂಲ್ ಬಂದಿದ್ದಾರೆ ರಿಸಲ್ಟ್ ಹೇಳ್ತಾ ಇದೆ. ಅದೇ ರಿಸಲ್ಟ್ ಹೇಳಿ ಸರ್, ಹಂಗೆ ಅದೇ ಸ್ಟೈಲಲ್ಲಿ ಹೇಳಿ ಸರ್. ನಮ್ಮ ಮನೆಯಲ್ಲಿ ಇವತ್ತು ಹುಡುಮಾಗಿತ್ತು. ಒಳ್ಳೆ ಎಷ್ಟೊಂದು ಇಟ್ಬಿಡು ಹೋಗಿ. ಗೊತ್ತಾಯ್ತಾ? ನಿನ್ನ ಸ್ಕೂಲ್ ಅನ್ನಿಸ್ ನಿನಗೆ ನಾಳೆ ಪೇರೆಂಟ್ಸ್ ಕರ್ಕೊಂಬ, ಗೊತ್ತಾಯ್ತಾ? ಬಿಡಿ ಹೋಗಿ, ಏನು ಮಾಡೋಕ್ಕಾಗ್ತಾರೆ ನೋಡಿ. ಏನಪ್ಪ ಗೌಡ? ನಾನು ಹೊಡಿಬೇಡಿ ಸರ್. ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯಪ್ಪ. ನಾವು ಕಲಿಬೇಕು ನಿಂದ ಆಕ್ಟಿಂಗು. ನೀವು ಕಲ್ಸ್ಕೊಟ್ಟಿದ್ದೀರಿ ಸರ್. ನೀನು ಗುರಿಗೆ ತಿರುಗಿ ಕೆಲಸ ನೀನು ಸರ್. ನಾವು ಏನು ಕಲ್ತಿದ್ದು ನಿಮ್ಮಿಂದನೇ ಅಲ್ಲ ಸರ್. ನಾವೆಲ್ಲ ಅಲ್ಲಿ ಬರ್ತಾ ಇದ್ದೆ ಸರ್, ಗಾಡಿ ನಿಲ್ಸಿ ಅಂದೆ ಸರ್. ಅವ್ನು ನಿಲ್ಸ್ತೀನಪ್ಪ ಅಂತಂದ್ರೆ ಕರ್ಕೊಂಬ ಸೆಂಟ್ರ್ ರೋಡ್ ಬಿಟ್ಬಿಡೋಬಿಡ ಸರ್. ನಾನು ಬೇಗ ಬರೋಣ ಅಂತ ಹೋದೆ ಸರ್. ಅವ್ನು ಕರ್ಕೊಂಬರ್ತಾ ಅಲ್ಲಿ 50 ಬರ ಗೇಟ್ ಬಿಟ್ಬಿಡೋಬಿಡ ಸರ್. ಮತ್ತೆ ಅಲ್ಲಿಂದ ನಡ್ಕೊಂಬರಕ್ಕೆ ಲೇಟ್ ಆಗ್ಬಿಡ್ತು ಸರ್. ದಯವಿಟ್ಟು ಬೈಬೇಡಿ ಸರ್. ಇವತ್ತು ನೆಕ್ಸ್ಟ್ ನಾಳೆಯಿಂದ ಬೇಗ ಬರ್ತೀನಿ ಸರ್. ಹೊಡಿಬೇಡಿ ಸರ್ ಪ್ಲೀಸ್ ಸರ್. ನಾಳೆ ಇನ್ನೇನು ಡೈಲಾಗ್ ಇದೆ? ಇಲ್ಲ ಸರ್, ಏನೂ ಇಲ್ಲ ಸರ್. ನಾಳೆ ಕರೆಕ್ಟ್ ಅನ್ಬೇಕು ಬರ್ತೀನಿ ಸರ್. ಆಯ್ತು ನಡೆಯಪ್ಪ ಹೋಗ್ಲಿ. ಎಲ್ಲ ಓಡಬೇಕು. ಮೈಕ್ ಕ್ಲೋಸ್ ಮೈಕ್ ಲೇಟ್ ಆಗೋಯ್ತು. ಹಸು ಮೇಳ್ತಾರೋದು ಲೇಟ್ ಆಗೋದು. ಹಸು ಮೇಯಿಸ್ಕೊಂಬರಕ್ಕೆ ಲೇಟ್ ಆಯ್ತಂತೆ ಸರ್. ಅದು ಮೆಸ್ ನೋಡಿ ಇಟ್ಬಿಡು ಹೋಗ್ಲಿ. ಯಾಕೆ ಬರ್ತೀನಿ ನೀನು? ಏನಪ್ಪ ಒಬ್ಬದು ಒಂದು ರೀತಿ. ಇಲ್ಲಾಂದ್ರೆ ಯಾವ ಉದ್ದಾರ ಆಗ್ತಿರೋದು ನಾನು ಕಾಣೆ. ನಡಿ ಹೋಗಿ, ಏನು ಮಾಡೋಕ್ಕಾಗ್ತದೆ ಸರ್. ನಾನು ಬಂದೆ ಸರ್ ಇವಾಗ. ನೀವೇ ಇನ್ವೆಸ್ಟ್ ಮಾಡಿದ್ರಿ ಹಾಗೆ. ನೀವೆಲ್ಲರೂ ಮಾದರಿ ಆಗಿದ್ದೀರಲ್ಲಿ. ಗೊತ್ತಾಯ್ತಾ? ಯಾರೋ ಮೈಕ್ ಆನ್ ಮಾಡಿದ್ರ, ಒಳ್ಳೆ ಪೇಮೆಂಟ್ ಅಂದ್ರ, ಜಾರ್ಕೊಂಡೆಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಲೇಟ್ ಆಯ್ತು ಸರ್. ಬರ್ಲಿ ಒಂದು ಅದ್ಭುತವಾದಂತ ಚಪ್ಪಾಳೆ. ಹಾಗೆ ಇವೆರಡೇ ಮಾತಾಡಿದ್ರೆ ಹೇಗಲ್ಲಿ ಮಾಡ್ಬೋದಾಗಾರೆ ದಯಮಾಡಿ ಸರ್ ಪ್ಲೀಸ್. ನಮಗ ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟೊತ್ತು ವಾತಾವರಣ ಚೆನ್ನಾಗಿತ್ತು, ಅನುಕೂಲಕರ ವಾತಾವರಣ ಇತ್ತು. ಯಾಕೊಂದು ಪ್ರತಿಕೂಲ ವಾತಾವರಣ ಸೃಷ್ಟಿಯಾಗಿದೆ. ಈಗ ನಮಗೆಲ್ಲ ಈಗ ಏನು ಮಾತಾಡಬೇಕು ಅಂತಂದ್ರೆ, ಯಾಕಂದ್ರೆ ನಾವಿಲ್ಲಿ ಏನು ಪಾಪ ನೀವೆಲ್ಲ ನೆನೀತಾ ಇದ್ದೀರಾ ಅಲ್ಲಿ. ಬೆಳಿಗ್ಗೆ ನೀವೆಲ್ಲ ಬಂದ ತಕ್ಷಣ ನೀವು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿತ್ತು. ಇಲ್ಲಿ ನೀವೆಲ್ಲ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾಗಿ, ನೀನು ಆ ಬ್ಯಾಚ್, ನೀನು ಅವರಿದ್ದಲ್ವಾ, ನೀನು ಅವರಲ್ವಾ, ನೀವರಲ್ವಾ, ನೀನು ಅವರಲ್ವಾ, ನೀನು ಇವರಲ್ವಾ ಅಂತ ಮಾತಾಡ್ಕೊಂಡು ಕೇಳಿದ್ರೆ ನಂಗೆ ತುಂಬ ಖುಷಿ ಆಯಿತು. ಈ ಒಂದು ಸುಂದರ ಒಂದು ಹಚ್ಚ ಹಸಿರಿನ ಆಹ್ಲಾದಕರ ವಾತಾವರಣದಲ್ಲಿ 2003 ಮತ್ತು 2004ನೇ ಬ್ಯಾಚಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ. ಇದು ನಿಜಕ್ಕೂ ಶ್ಲಾಘನೀಯ ಹಾಗೂ ಪ್ರಶಂಸನೀಯ.
really it is an opportunity for all of us to meet all of you in one stage, in one platform. ನೋಡಿ ಇದು ಬಿಟ್ಟರೆ ಮತ್ತೆ ನಿಮ್ಗೆ ಬೇರೆ ಪ್ಲಾಟ್ಫಾರ್ಮ್ ಸಿಗೋದಿಲ್ಲ ನಮಗೆ. ನಾವೆಲ್ಲ ನೀವು ನಮ್ಮನ್ನು ಬರೋಕ್ಕಾಗಲ್ಲ, ನಾವು ನಿಮ್ಮನ್ನು ನೋಡೋಕ್ಕಾಗಲ್ಲ. ಒಂದು ಒಳ್ಳೆ ಅವಕಾಶವನ್ನು ಕಲ್ಪಿಸಿದ ವಿದ್ಯಾರ್ಥಿಗಳೇ, ಇದಕ್ಕೂ ನಿಜಕ್ಕೂ ತುಂಬ ಸಂತೋಷಕರ. ಈಗ ಕಂಪೇರ್ ಮಾಡೋಣ, ಅಂದು ವಾತಾವರಣ ಹೇಗಿತ್ತು, ಇಂದು ವಾತಾವರಣ ಹೇಗಿತ್ತು ಅಂತ. ಅಂದು ಇನ್ಫ್ರಾಸ್ಟ್ರಕ್ಚರ್ ಬಂದಾಗ ಇಷ್ಟೊಂದು ಅನುಕೂಲ ಇರಲಿಲ್ಲ ನಿಮಗೆಲ್ಲ. ಇಂಥ ಬಿಲ್ಡಿಂಗ್ ಇರಲಿಲ್ಲ, ರಂಗಮಂದಿರ ಇರಲಿಲ್ಲ, ಸೈಕಲ್ ಸ್ಟ್ಯಾಂಡ್ ಇರಲಿಲ್ಲ, ಒಂದು ಟಾಯ್ಲೆಟ್ಸ್ ಇರಲಿಲ್ಲ, ಡೆಸ್ಕ್ ಇರಲಿಲ್ಲ, ಸ್ಪೀಡ್ ಇರಲಿಲ್ಲ, ಏನೂ ಇರಲಿಲ್ಲ. ಆದರೂ ನೀವೆಲ್ಲ ಕಲಿತು ವಿದ್ಯಾವಂತರಾಗಿದ್ದೀರಾ. ಇನ್ನೊಂದು ನಾವೆಲ್ಲ ಇಷ್ಟೇ ನೀವುಗಳು, ಇಷ್ಟೇ ಇದ್ದಿದ್ದು ನೀವುಗಳು. ಈಗೆಲ್ಲ ಕೆಲವರು ಉದ್ದದ ಬೆಳೆದಿದ್ದೀರಾ, ಕೆಲವರು ಅಡ್ಡಡ್ಡ ಬೆಳೆದಿದ್ದೀರಾ, ಕೆಲವರು ಉದ್ದಾಗಲೇ ಎರಡೂ ಬೆಳೆದಿದ್ದೀರಾ. ಯಾರು ಅಂತ ನಮ್ಗೆ ಗುರ್ತಲಿಕ್ಕೆ ಆಗ್ತಾ ಇಲ್ಲ. ಶ್ವೇತಾ ಯಾರು, ಸುಷ್ಮಾ ಯಾರು, ಗೀತಾ ಯಾರು, ನವೀನ್ ಯಾರು, ವಿನಯ್ ಯಾರು, ಮಧು ಯಾರು. ಅಷ್ಟೊಂದು ಖುಷಿ ಆಗ್ತಾ ಇದೆ, ನಮಗೆ ಮಾತುಗಳೇ ಹೊರಡ್ತಾ ಇದ್ದ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಮಗೊಂದು ಸಿನಿಮಾ ಗೀತೆ ನೆನಪಡ್ತಾ ಇದೆ. ಮನ್ನಿಸುತ್ತಿದೆ ಯಾಕೋ ಏನು ಅವರೇನು ಇವರು ಎಂದು ಮರುಕಳಿಸಿದೆ ಅಂದಿನ ದಿನದ ಸಿಹಿ ಕಹಿಗಳ ನೆನಪು ಇಂದು. ಆಹಾ ಎಂತ ಮಧುರ ಕ್ಷಣವಿದು, ನಿಮ್ಮನ್ನ ನೋಡುತ್ತಿರಲು ಹಾಗೆ ಅನಿಸುತ್ತೆ, ಅನಿಸುತ್ತಿದೆ ಯಾಕೋ ಇಂದು. ಮಳೆ ಬರ್ತಿದೆ, ಇನ್ನು ಮಾತಾಡೋದು ಬೇಕಷ್ಟು ಜನ ಇದ್ದಾರೆ. ನಾನು ಮಾತಾಡೋದ್ರಿಂದ ಬೇಕಾದಷ್ಟು ಡಿಸ್ಟರ್ಬ್ ಬಂದಿದೆ. ಸಲ ನಿಮ್ಗೆ ಹೇಳಬೇಕು ಅಂತ ಅನಿವಾರ್ಯ, ಏನು ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಮಾತನ್ನು ಮೊಟಕುಗೊಳಿಸ್ಬೇಕಾಗಿ ಬಂದಿದೆ. ಅವತ್ತು ನೀವೆಲ್ಲ ಇದ್ದಾಗ ಏನೇನು ನೀವು ತೀಟೆಗಳು ಮಾಡಿದ್ರಿ, ನೀವು ಏನೇನು ಆಟಗಳು ಆಡಿದ್ರಿ, ಅದೆಲ್ಲ ಒಂದು ಸಣ್ಣ ಇದು ಹಾಡಿನ ರೂಪದಲ್ಲಿ ಈಗ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸವಿ ಸವಿ ನೆನಪು, ಸಾವಿರ ನೆನಪು, ಮಹಾತ್ಮ ಗಾಂಧಿ ಶಾಲೆಯ ನೆನಪು. 2003, 2004 ವಿದ್ಯಾರ್ಥಿಗಳ ಸಿಹಿ ಕಹಿ ನೆನಪು. ಮರದ ಕೆಳಗೆ ಊಟ ಮಾಡಿದ ನೆನಪು, ಶಾಲೆಗೆ ಚಕ್ಕರ್ ಹೊಡೆದ ನೆನಪು, ಗುರುಗಳ ಕೈಯಲ್ಲಿ ಒದೆ ತಿಂದ ನೆನಪು, ಗೆಳೆಯ ಗೆಳತಿಯರ ಚಲಿಸಿದ ನೆನಪು. ಸವಿ ಸವಿ ನೆನಪು, ಸಾವಿರ ನೆನಪು, ಮಹಾತ್ಮ ಗಾಂಧಿ ಶಾಲೆಯ ನೆನಪು. 2003, 2004 ವಿದ್ಯಾರ್ಥಿಗಳ ಸಿಹಿ ಕಹಿ ನೆನಪು. ಶಾಲೆಗೆ ತಡವಾಗಿ ಬರುತ್ತಿದ್ದ ನೆನಪು, ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ನೆನಪು, ಕ್ರೀಡಾ ಸಾಂಸ್ಕೃತಿಕ ಸಭೆಗಳ ನೆನಪು, ಮರುಕಳಿಸಿದೆ ಎಂದು ಆ ಎಲ್ಲ ನೆನಪು. ಓಕೆ ಇರ್ಲಿ. ಮಳೆಗೂ ಆಸೆ ಇದೆ, ಯಾಕಂದ್ರೆ ನಾವು ಓದುವಾಗ್ಲೂ ಮಳೆ ಬರ್ತಾ ಇತ್ತು, ಎಲ್ಲರೂ ಬಂದಿದ್ದೀವಲ್ವಾ. ಅವತ್ತು ಮಳೆ ಬಂದಿದೆ, ನಾವು ಓದುವಾಗ ಇವತ್ತು ಬರ್ಬೇಕಲ್ವ, ಅದು ಕೂಡ ಅದಕ್ಕೆ ಬಂದಿದೆ ಅಲ್ಲ, ಅದಕ್ಕೂ ಟೈಮ್ ಬೇಕಾಗಿತ್ತು. ಎನಿವೇಸ್, ಪ್ರಕೃತಿನ ಯಾರು ತಡೆಯೋಕ್ಕಾಗಲ್ಲ ಅನ್ನೋ ಖುಷಿನ ನಾವೆಲ್ಲರೂ ಪೇಷನ್ಸ್ ಇಟ್ಕೊಂಡು ಎಲ್ಲ ಕಾಯ್ತಾ ಇದ್ರಲ್ಲ, ಅದು ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಜಾಸ್ತಿ ನಮ್ಮ ಪುಟಾಣಿ ಮಕ್ಕಳು, ಅವ್ರು ಇಷ್ಟಪಟ್ಟು ಹೋಗಿ ಅಲ್ಲಿ ನಿಂತ್ಕೊಂಡು ಮತ್ತೆ ಬಂದು ಸ್ವತಃ ಅವರೇ ಕ್ಲೀನ್ ಮಾಡ್ಕೊಂಡು ಕೂತಿದ್ದಾರೆ. ನಾವು ಅವ್ರಿಗೆ ಕ್ಲಾಸ್ ಕೊಡಬೇಕು. ದಟ್ ಇಸ್ ದ ಸಪೋರ್ಟ್ ಅಲ್ವಾ. ಥ್ಯಾಂಕ್ ಯು ಮಕ್ಕಳೇ, ಥ್ಯಾಂಕ್ ಯು ಸೋ ಮಚ್. ಸೊ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಸೊ ನಾವೀಗಾಗಲೇ ಒಂದಷ್ಟು ವಿದ್ಯಾರ್ಥಿಗಳ ಪರಿಚಯ ತಗೊಂಡ್ವಿ, ಹಾಗೇನೆ ನಮ್ಮ ಪ್ರೀತಿಯ ಶಿಕ್ಷಕರು ಮಾತಾಡಿದ್ರು ಆಗಲೇ PAK ಸರ್. ಸೊ ಈಗ ನಮ್ಮ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಇವತ್ತಿನ ಕಾರ್ಯಕ್ರಮದ ನಿಮಿತ್ತ ಗುರುವಂದನಾ ಕಾರ್ಯಕ್ರಮದ ವತಿಯಿಂದ ಸೊ ದಯಮಾಡಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ, PAK ಸರ್ ದಯಮಾಡಿ ಆಸನವನ್ನು ಅಲಂಕರಿಸಿ ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ದಯಮಾಡಿ ಸರ್ ಪ್ಲೀಸ್ ಬನ್ನಿ. ಹಾಗಾಗಿ ಅನಿಲ್ ಕುಮಾರ್ ಸರ್, ನಾನು ನೆಕ್ಸ್ಟು ನಿಮ್ಮ ಹೆಸರುಗಳನ್ನ ಕರೀತಾ ಹೋಗ್ತೇನೆ. ನಿಮ್ಮ ಹೆಸರು ನಿಮಗೇನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಬಿಕಾಸ್ ನಾವೇನ್ ಮಾಡ್ತಾ ಇದ್ವಿ, ಟೈಮ್ ಇದ್ರೆ ಒಂದು ತಾಸು ಜೊತೆಗೆ ನಿಮ್ಮ ಪರಿಚಯ ಅಥವಾ ನೀವೇನಾದ್ರು ಹೇಳ್ಬೇಕಿತ್ತು ಸ್ಕೂಲ್ ಬಗ್ಗೆ ಅನ್ನೋದಕ್ಕೆ ಒಂದು ಪ್ಲಾನ್ ಇಟ್ಕೊಂಡಿದ್ವಿ. ಬಟ್ ಟೈಮ್ ಇಲ್ಲದೆ ಇರೋದ್ರಿಂದ ನಿಮ್ಮ ಹೆಸರನ್ನು ಮತ್ತೆ ನಿಮ್ಮ ಉದ್ಯೋಗಾರ್ಥಿ ಏನ್ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ಅಷ್ಟೇ ಹೇಳಿ.
ಬರಲಿ ಒಂದು ಚಪ್ಪಾಳೆ, ಗೌರವದ ಚಪ್ಪಾಳೆ ನಮ್ಮ ಶಿಕ್ಷಕರಿಗೆ. ಪ್ರೀತಿಯಿಂದ 2003 ಮತ್ತು 2004ನೇ ಸಾಲಿನ ವಿದ್ಯಾರ್ಥಿಗಳ ಪರವಾಗಿ ಗುರುವಂದನೆಯನ್ನ ಈ ಮೂಲಕ ಸಲ್ಲಿಸಲಾಗ್ತಾ ಇದೆ. ಎಂತ ಹೋಗಿ ನನ್ನ ಹೆಸರು ಅಶೋಕ್ ಅಂತೇಳಿ, ಇದೇ ಊರಿನವನು. ನಾನು ಸದ್ಯಕ್ಕೆ ತೋಟ ಮಾಡ್ಕೊಂಡು ಮನೆಯಲ್ಲೇ ಇದ್ದೀನಿ. ರೈತರಾಗಿದ್ದೀರಿ, ಸಂತೋಷ ಸರ್. ಸುಬ್ರಹ್ಮಣ್ಯ ಅಂತ ಶ್ರೀನಿವಾಸನಗರದಿಂದ ಚಿಕನ್ ಸ್ಟಾಲ್ ಮಾಡ್ಕೊಂಡಿದ್ದೀನಿ, ವ್ಯಾಪಾರ ಮಾಡ್ತೀನಿ. ಸಂತೋಷ ಸರ್. ಪ್ಲೀಸ್. ನಮಸ್ಕಾರ, ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು. ನಾನು ಇದೇ ಶಾಲೆಯಲ್ಲಿ SLC ಗಂಟೆ ಓದಿದೆ. ನಾನು ಡಿಗ್ರಿ ಮುಗಿಸಿದೆ, ಮತ್ತು ನಾನು ಕೃಷಿಯಲ್ಲೇ ತೋರಿಸ್ಕೊಂಡಿದ್ದೀನಿ. ನಮಸ್ಕಾರ. ಸಂತೋಷ ಸರ್. ಮೇಡಮ್ ತಾವು? ನನ್ನ ಹೆಸರು ಪವಿತ್ರ ಅಂತೇಳಿ, ನಂದು ಇದೇ ಊರು. ನಾನು BLL ವರ್ಕ್ ಮಾಡ್ತಾ ಇದ್ದೀನಿ. ಸಂತೋಷ ಮೇಡಮ್. ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ಸುಷ್ಮಾ, ಇದೇ ಚನ್ನರಾಯಪಟ್ಟಣ ನಿವಾಸಿಯಾಗಿದ್ದು ಈಗ ಚಿಕ್ಕಬಳ್ಳಾಪುರದಲ್ಲಿ ನೆಲೆಸಿದ್ದೀನಿ. ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ 2003-2004ನೇ ಸಾಲಿನಲ್ಲಿ ತೇರ್ಗಡೆ ಹೊಂದಿ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಪ್ರಗತಿ ವುಮೆನ್ಸ್ ಕಾಲೇಜಲ್ಲಿ ಮುಗಿಸಿ, ಆಫ್ಟರ್ ದಟ್ ಮ್ಯಾರೇಜು ಐ ಆಮ್ ಪ್ರೌಡ್ ಟು ಸೇ ನಾನೊಬ್ಬ ರೈತ ಮಹಿಳೆ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸಂತೋಷ ಮೇಡಮ್. ನೆಕ್ಸ್ಟ್. ನಮಸ್ಕಾರ, ನನ್ನ ಹೆಸರು ಪವಿತ್ರ ಅಯ್ಯನ್ ಅಂತ. ನಾನು BSc ಮಾಡಿಕೊಂಡು ಬಾಪ್ಟಿಸ್ಟ್ ಹಾಸ್ಪಿಟಲಲ್ಲಿ ಲ್ಯಾಬ್ ಟೆಕ್ ಮುಗಿಸಿದ್ದೆ. ಕಾರಣಾಂತರಗಳಿಂದ ನಾನು ಜಾಬ್ ಮಾಡೋಕ್ಕಾಗಲಿಲ್ಲ. ಈಗ ಸದ್ಯಕ್ಕೆ ಹೌಸ್ ವೈಫ್ ಆಗಿದ್ದೀನಿ. ಹೌಸ್ ವೈಫ್. ಹೆಸರು ಏನಪ್ಪ ಅಂತ ಶ್ರೀಮಸ್ಥಳಿಂದ ಬರ್ತಾ ಇದ್ದೆ. ಮನೆಯಲ್ಲೇ ಇದ್ದೀನಿ, ಮನೇಲಿರ್ತೀನಿ. ಗುರುಗಳಿಗೆ ಅದೆಲ್ಲ ಹೌಸ್ ವೈಫ್ ಆಗಿರೋದು ಕಡಿಮೆ ಇಲ್ಲ ಮೇಡಮ್. ಇವತ್ತಿನ ದಿನಗಳಲ್ಲಿ ಇಡೀ ಮನೆಯ ಜವಾಬ್ದಾರಿ ನಿಭಾಯಿಸುವಂಥದ್ದು ಇವತ್ತಿನ ದಿನಗಳಲ್ಲಿ ದೊಡ್ಡ ಸವಾಲು. ಅದು ಕೂಡ ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ಬೋದು, ಮನೆಗೆ ಸಂಭಾಳಿಸೋದು ಕಷ್ಟ ಇದೆ. ಸೊ ಬನ್ನಿ, ಅವರೆಲ್ಲರಿಗೂ ಕೂಡ ತುಂಬಿದ ದಿವಸದ ಬಗ್ಗೆ ಹೇಳ್ತಾ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಬೇಕು, ಒಂದಷ್ಟು ಕಿವಿ ಮಾತನ್ನ ಹೇಳಿ ಅಂತ. ನಾವು ಚಿಕ್ಕವರಿದ್ದಾಗ ಆ ಸಮಯದಲ್ಲಿ ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ ಏನೆಲ್ಲ ಮಾಡ್ಬೇಕು ಅನ್ನೋಂತ ಒಂದು ಕೌಶಲ್ಯ ಅವರಲ್ಲಿತ್ತು. ನ್ಯೂಸ್ ಪೇಪರ್ ಓದಿಸ್ತಾ ಇದ್ರು, ಜೊತೆ ನಮಗೆ ಧೈರ್ಯ ತುಂಬ್ತಾ ಇದ್ರು. ಸೊ ಯಾರವರು ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ HM ಸರ್ನ, ದಯಮಾಡಿ ಸರ್ ಪ್ಲೀಸ್. ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ವಿದ್ಯಾರ್ಥಿಗಳಿಗೂ ನಮಸ್ಕಾರ. ಯಾಕೆಂದರೆ 2003-2004 ವಿದ್ಯಾರ್ಥಿಗಳಲ್ಲೇ ಸಾಕಷ್ಟು ವಿದ್ಯಾರ್ಥಿಗಳಿದ್ದರು. ಆದರೂ ಸ್ವಲ್ಪ ಅವರೇನೋ ಕಾರಣಾಂತರಗಳಿಂದ ಬಂದಿಲ್ಲ. ಆದರೆ ನಿಮ್ಮನ್ನೆಲ್ಲ ನೋಡಿದ್ರೆ ಒಂಥರ ಬಹಳ ಸಂತೋಷ ಆಗಿದೆ. ಯಾಕೆಂದರೆ ಅವತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ವ್ಯತ್ಯಾಸ ಇದೆ. ಯಾಕೆಂದರೆ ಚಿಕ್ಕ ಮಕ್ಕಳಾಗಿ ನಮ್ಮ ಹತ್ರ ಬರ್ತಾ ಇದ್ವಿ. ಇವತ್ತು ನೋಡಿದ್ರೆ ನಮ್ಮನೆಗೆ ನೀವಿದ್ದೀರಾ, ನಿಮ್ಮನ್ನು ಹೆಂಗಪ್ಪ ಏನು ಮಾತಾಡ್ಸೋದು ಹೆಂಗೆ ಅಂತಂದ್ಬಿಟ್ಟು ನಮಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ. ಯಾಕೆ ಯಾವತ್ತಿಗೂ ನಮ್ಮ ವಿದ್ಯಾರ್ಥಿಗಳೇ ನೀವು ದೊಡ್ಡವರಾಗಿರ್ಬೋದು ಅಥವಾ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀರಾ, ಒಳ್ಳೊಳ್ಳೆ ರೀತಿಯಲ್ಲಿ ಬೆಳೆದಿದ್ದೀರಾ, ಒಳ್ಳೊಳ್ಳೆ ರೀತಿಯಲ್ಲಿ ಹೆಸರು ಗಳಿಸ್ತಾ ಇದ್ದೀರಾ. ಕೆಲವು ಹೆಸರು ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತೈತೆ. ಈಗ ಮಧು ಅಂತಕ್ಕಂಥ ಇದ್ದ ಅವನು ಭಾಳ ನೀಟೇ ಮಾಡ್ತಾಯಿದ್ರು ಸಹ ಚೆನ್ನಾಗಿದ್ದ. ಬಟ್ ಇವತ್ತು ಚೆನ್ನಾಗಿದ್ದಾನೆ. ವಸಂತನೂ ಅಷ್ಟೇ, ವಸಂತ ಆಗಲಿ ಮಂಜು ಆಗಲಿ ಇವರೆಲ್ಲ ಹೆಂಗಿದ್ರು ಸಹ ಭಾಳ ಆತ್ಮೀಯತೆ. ಪವಿತ್ರ ಆಗಲಿ, ಐನ್ ಪವಿತ್ರ, ಈ ಪವಿತ್ರ ಇವರೆಲ್ಲ ಸ್ವಲ್ಪ ಡ್ಯಾನ್ಸ್ ಚೆನ್ನಾಗಿ ಮಾಡೋಣ. ಪವಿತ್ರ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಚೆನ್ನಾಗಿ ಇವತ್ತು ಮಾಡ್ತಾರೆ ಸರ್, ಇವತ್ತು ಮಾಡ್ತಾರೆ. ಯಾಕೆಂದ್ರೆ ಅದು ಕಲೆ ಇದೆ ಪವಿತ್ರದಲ್ಲಿ, ಗೊತ್ತಾಯ್ತಾ? ಆ ರೀತಿ ಒಂದು ಆಕ್ಟಿವಿಟಿ ಮಾಡಿದೆ. ಯಾಕೆಂದರೆ ಅವತ್ತು ನೀವು ಬಂದಾಗ ಇಷ್ಟೆಲ್ಲ ಡೆವಲಪ್ ಆಗಿದೆ ಶಾಲೆ ಅಂತಕ್ಕಂಥದ್ದು ಸ್ವಲ್ಪ ಇರೋದ್ರಲ್ಲಿ ಇತ್ತು. ಇವತ್ತು ಓದ್ತಾ ಹೋಗ್ತಾ ಏನಾಗ್ತಾಯಿದೆ, ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ಶಾಲೆ ಬೆಳೆಯೋಕ್ಕೆ ಅನುಕೂಲ ಆಯಿತು. ನೋಡಿ, ಒಳ್ಳೊಳ್ಳೆ ಬಿಲ್ಡಿಂಗ್ಗಳಾಗಿದೆ, ಸಭಾಂಗಣ ಆಗಿದೆ, ದೇವಸ್ಥಾನಗಳಾಗಿದೆ, ರಂಗಮಂದಿರ, ಈ ರೀತಿ ಸಾಕಷ್ಟು ಬೆಳೀತಾ ಇದೆ. ಯಾರಿಂದ? ಎಲ್ಲ ನಿಮ್ಮಂಥವರ ಸಹಕಾರದಿಂದ. ಇವತ್ತು ಈ ವ್ಯಾಚಿನ ವಿದ್ಯಾರ್ಥಿಗಳು ಸ್ವಲ್ಪ ಸಹಕಾರ ಕೊಟ್ಟಿದ್ದೀರಾ, ಚೆನ್ನಾಗಿ ಆಗ್ತಾಯಿದೆ. ಇದು ನಿಮ್ಮ ಶಾಲೆ. ಯಾಕೆಂದ್ರೆ ಇವತ್ತು ಬಂದಾಗ ಹೆಂಗಿತ್ತು, ಇವತ್ತು ಯಾವ ಕಾರಣದಿಂದ ಬೆಳೀತಾ ಇದೆ? ಎಲ್ಲರ ಸಹಕಾರದಿಂದ. ನಿಮ್ಮ ಒಂದು ವಿಶ್ವಾಸ ಅದೇ ರೀತಿ ಶಾಲೆ ಮೇಲೆ ಇರಲಿ. ಯಾಕೆಂದರೆ ಈಗ ಕಾರ್ಯಕ್ರಮ ಅಂತಕ್ಕಂಥ ಇನ್ನೂ ಇದ್ದಾವೆ, ಜಾಸ್ತಿ ಮಾತುಗಳಿದ್ದಾವೆ. ಬಟ್ ಏನಂದರೆ ಸಮಯ ಬೇರೆ ಆಗ್ತಾಯಿದೆ. ಜೊತೆ ನಿಮಗೆ ಮಾತಾಡೋರು ಅವಕಾಶ ಹಂಚ್ಕೋಬೇಕು. ಮಾಸ್ಟರ್ಗಳಿದ್ದಾರೆ, ಇನ್ನು ನಿರ್ದೇಶಕ ಮಾಸ್ಟರ್ಗಳು ಸಹ ಇದ್ದಾರೆ. ಅದನ್ನು ಚೆನ್ನಾಗಿ ಬೆಳೀರಿ, ಚೆನ್ನಾಗಿರಲಿ. ಈ ರೀತಿ ಒಂದು ಆತ್ಮೀಯತೆ, ನಿಮ್ಮ ಆತ್ಮೀಯತೆ ಹಾಗೆ ಇರಲಿ, ಎಲ್ಲರಲ್ಲಿ ಬೆಳೀತಾ ಇರಲಿ. ಯಾಕೆಂದರೆ ಹೊಸ ಶಿಕ್ಷಕರು ಬಂದು ನಮ್ಮ ಶಾಲೆಗೆ ನಾಗಿದ್ದಾಗಿದ್ರು, ಇದೆಲ್ಲ ಮೇಡಮ್ ಅವ್ರು ಚೆನ್ನಾಗಿ ಬಂದಿದ್ದಾರೆ. ಒಳ್ಳೆ ಆತ್ಮೀಯ ಮಾಡಿಸ್ತು, ಭಾಳ ಸಂತೋಷ ಆಯ್ತು ನನಗಂತೂ. ಯಾಕೆಂದರೆ ಮೇಡಮ್ ಅವರಿದ್ರೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜಾಸ್ತಿ ಆಗ್ತವೆ. ಅವಾಗ ನಮ್ಮಲ್ಲಿ ಸ್ವಲ್ಪ ಕಡಿಮೆ ಇದ್ರು ನಾಗಿದ್ದಾಗಲ್ಲ. ನಾವಿಲ್ಲಿ ಸುಮಾರು 23 ವರ್ಷ ಸರ್ವಿಸ್ ಮಾಡ್ತಿದ್ದೆ. ಶಾಲೆ ಇರ್ತಕ್ಕಂಥ ಮಟ್ಟಕ್ಕೂ ಈಗ ಡೆವಲಪ್ ಮಾಡ್ತಕ್ಕಂಥ ಮಟ್ಟಕ್ಕೂ ಭಾಳ ವ್ಯತ್ಯಾಸ ಆಗಿದೆ. ಬಂದಾಗ ನಾವು ನೋಡ್ತಾ ಇದ್ವಿ, ಶನಿವಾರ ಆಯಿತು ಅಂದರೆ ಅಲ್ಲಿ ಸಾರಿಸ್ಬೇಕಾಯ್ತು, ಕ್ಲಾಸ್ ರೂಮ್ಗಳೆಲ್ಲ ಸಾರಿಸ್ಬೇಕಾಯ್ತು.
ಯಾಕೆಂದ್ರೆ ಸಗಣಿ ತಂದು ಹಾಕ್ಬೇಕಾ ಸಾಕ್ಬೇಕು ಆ ರೀತಿ ಇತ್ತು. ತಿರ್ಗಿ ನಾವು ಬರ್ತಾ ನೀರಿಗೆ ಅಲ್ಗೋಗ್ತಾ ಇತ್ತು, ಕಷ್ಟ ಇತ್ತು. ಸಗಣಿ ಗೊಬ್ಬರ ಹೇಳ್ತಾ ಇದ್ವಿ, ನೀರು ಗೊಬ್ಬರ ಹೇಳ್ತಾ ಇದ್ವಿ, ಭಾಳ ಕಷ್ಟ ಇತ್ತು ಅವಾಗ. ಕುತ್ಕೊಂಡು ಎದ್ರೆ ಧೂಳೆಲ್ಲ ಸಾಕಷ್ಟು ಬರೋದು. ಈಗ ಸೆಂಟೆನ್ಸ್ ಆಗ್ತಾ ಇದೆ, ಆದರೆ ಮಕ್ಕಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ನೀವು ಅಷ್ಟೇ ಬರೀ ಇಂಗ್ಲೀಷ್ ಮೀಡಿಯಮ್ಗೆ ಅಂತಲ್ಲ ಕನ್ನಡ ಮೀಡಿಯಮ್ ಕಳಿಸಿದ ಮಕ್ಕಳನ್ನ. ಯಾಕೆಂದ್ರೆ ಕನ್ನಡ ಶಾಲೆ ಬೆಳೆಸಿ ಇದನ್ನು ನೀವು ಕಟ್ಟಿರ್ತಕ್ಕಂಥ ಶಾಲೆ ಚೆನ್ನಾಗಿ ಬೆಳಿಬೇಕು. ಯಾಕೆಂದರೆ ಇವತ್ತಿಗೆಲ್ಲ ನೋಡಿ ಓಕೆ ಲೆವೆಲಲ್ಲಿ ಅಂದರೆ ಒಳ್ಳೆ ಚೆನ್ನಾಗಿ ಆಗ್ತಾಯಿದೆ, ಒಳ್ಳೆ ಹೆಸರು ಗಳಿಸಿ ನಾವು 100% ತರಿಸಿದ್ವಿ ಫಲಿತಾಂಶವನ್ನು. ಚೆನ್ನಾಗಿ ಬರ್ತಾಯಿತ್ತು, ಈಗಲೂ ಬರಬೇಕು. ಇದೆಲ್ಲ ಯಾರ ಕಡೆಯಿಂದ ನಿಮ್ಮಂತ. ಏಕೆಂದರೆ ನೀವು ಅವತ್ತು ಶಾಲೆಗಳಿಗೂ ಬಹಳ ವ್ಯತ್ಯಾಸ ಕಂಡಿದ್ದೀರಾ. ಮತ್ತು ಇದೇ ಸಹಕಾರ ನಿಮ್ಮಲ್ಲಿದ್ದರೆ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಬೋದು ಅಂತ ಹೇಳ್ಬಿಟ್ಟು ಎರಡು ಮಾತಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಭಾಳ ಸಂತೋಷ ನೋಡಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತಾ ಜೈ ಕರ್ನಾಟಕ. ಧನ್ಯವಾದಗಳು ಸರ್, ಧನ್ಯವಾದಗಳು ಸರ್. ನಿಜವಾಗ್ಲೂ ಮಕ್ಕಳೇ ಬಹುಶಃ ಇದ್ರೆ ನಿಮ್ಗೆ ಅರ್ಥ ಆಗ್ತದೆ ಅನ್ಕೋತೀನಿ ನಾನು. ಇವತ್ತು ಆರಾಮಾಗಿ ನೀವು ಒಂದು ಕ್ಲಾಸಲ್ಲಿ ಕೂತು ಪಾಠ ಕೇಳ್ತಾ ಇದೀರಲ್ಲ, ಹೌದಾ ಇಲ್ವಾ? ಬಟ್ ಸರ್ರೇ ಹೇಳಿದ್ರಲ್ವಾ, ಅವತ್ತು ಕೂತ್ಕೊಳ್ಳೋದ ರೀತಿ ಇಲ್ಲ, ಚೆನ್ನಾಗಿ ಸಮಯನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ತುಂಬಾ ಧನ್ಯವಾದಗಳು ಸರ್ ನಿಮ್ಮ ಮಾತಿಗೆ. ಸೊ ಈ ನಿಟ್ಟಿನಲ್ಲಿ ಮೇಲಿರುವಂತಹ ವಿದ್ಯಾರ್ಥಿ ಗೌರವವನ್ನ HM ಸರ್ಗೆ ಸಲ್ಲಿಸಲಾಗ್ತಾ ಇದೆ 2003 ಮತ್ತು 4ನೇ ಸಾಲಿನ ವಿದ್ಯಾರ್ಥಿಗಳಿಂದ. ಚಪ್ಪಾಳೆ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಗೌರವಕ್ಕೆ ಇನ್ನಷ್ಟು ತೂಕ ಬರೋದೇ ನಮ್ಮ ಚಪ್ಪಾಳೆಗಳಲ್ಲಿ. ಇದೆ ಅಣ್ಣ, ಪಕ್ಕ ಬಣ ಒಬ್ಬರು ಪಕ್ಕ ನಿಂತ್ಕೊಳ್ಳಿ ಸರ್. ಓಕೆ ಸರ್, ಹಾಗೆ ಇದು ಮುಂದೆ ನೋಡಿ, ಹಾಗೆ ಕ್ಯಾಮ್ರಾ ಕಡೆ ನೋಡಿ.